ಬಾಲಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳೋ, ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ. ಸರ್ ಮೂಲ ವೆಜಿಟೇರಿಯನ್, ಮೂಲ ವೆಜಿಟೇರಿಯನ್. ಆಮೇಲೆ ಹೆಂಗೆ ಸರ್ ನಾನ್ ವೆಜ್ಜಲ್ಲಿ? ಅದು ಸ್ಟೋರಿ ಪಾಪ. ಇವರು ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ಲ, ಒಪ್ತೀರಾ ನಾನ್ ವೆಜ್ ಇಂದ ಶಕ್ತಿ ಬಂತು ಅಂತ? ನಾನ್ ವೆಜ್ ಇಂದ ಬಂತು ಅಥವಾ ಜಾಸ್ತಿ ತಿನ್ನಕ್ಕೆ ಮಾಡಿದ್ದು ಬಂತ ಗೊತ್ತಿಲ್ಲ. ಇಲ್ಲಪ್ಪ, ಅದು 9ನೇ ಕ್ಲಾಸಿಗೆ ತಾನೇ ಬರೋದ ಗೊತ್ತಿಲ್ಲ. ಹಾಗೆ ನನಗೆ ಬೆಂಗಳೂರಿಗೆ ಬಂದಾಗ ಭಾನುವಾರ ಕ್ಯಾಲೆಂಡರ್ ಇಲ್ಲದೆ ಇದ್ರೆ ಭಾನುವಾರ ಅಂತ ಹಿಂಗೆ ಗೊತ್ತಾಗ್ತದೆ. ರೋಡಲ್ಲಿ ನಡ್ಕೊಂಡು ಹೋದ್ರೆ ನಾನ್ ವೆಜ್ ಸ್ಮೆಲ್ ಬಂದರೆ ಭಾನುವಾರ. ಹೌದಾ? ಅವರು ಯಾವತ್ತೂ ಟೀಕೆ ಮಾಡಲ್ಲ. ನೀವು ಅಬ್ಸರ್ವ್ ಮಾಡಿ, ಒಂದು ನೆಗೆಟಿವ್ ಬರೆಯಲ್ಲ ಅವರು. ಆಮೇಲೆ ಅವ್ರನ್ನ ಟೀಕೆ ಮಾಡಿದವ್ರಿಗೂ ಕೇರ್ ಮಾಡಲ್ಲ ಅವರು. ನಿಮಗೆ ಸಿಕ್ಕಾಪಟ್ಟೆ ಫ್ರೀಡಮ್ ಇತ್ತು ಅಂತ ಹೇಳಿದ್ರೆ 100% ಇತ್ತು. ನೀವು ರಿಸೈನ್ ಮಾಡಿದ ಕಾರಣ? ಎಲ್ಲ ನನ್ನ ಪ್ರಶ್ನೆ ಅಲ್ಲ ಮೇಡಮ್, ಇದು ಇಡೀ ಕರ್ನಾಟಕದ ಪ್ರಶ್ನೆ. ನೇಷನ್ ವಾಂಟ್ಸ್ ನೋ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರ ತಂದಿತೋ, ಯಾವ ನೆಲದ ಗಂಧ ಗಾಳಿ. ಬಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳೋ, ಬಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳೋ, ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ, ಹಿಮದಗಿರಿಯ ಧವಳ ಮಾಲೆ ಯಾರ ಕೊರಳ ಬಳಸಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ, ಯಾವ ನೆಲದ ಗಂಧ ಗಾಳಿ. ಋಷಿಯು ಕೊನೆಯೋ ಶ್ರುತಿಯೂ ಆಗಿ ಎಲ್ಲಿ ಬೆಳಕ ಹೊಮ್ಮುದೋ, ಋಷಿಯು ಕೊನೆಯೋ ಶ್ರುತಿಯೂ ಆಗಿ ಎಲ್ಲಿ ಬೆಳಕ ಹೊಮ್ಮುದೋ, ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ, ಭಿನ್ನ ಭಿನ್ನ ಹೃದಯದಲ್ಲಿ ಏಕಮಂತ್ರ ಜನಿಸಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ, ಯಾವ ನೆಲದ ಗಂಧ ಗಾಳಿ. ದಾಸ ಶರಣರಾದಿಯಾಗಿ ಪಂಥರಾಗಿ ಸಂದರೋ, ದಾಸ ಶರಣರಾದಿಯಾಗಿ ಪಂಥರಾಗಿ ಸಂದರೋ, ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಬೆಳೆದರೋ, ಗೀತೆ ನುಡಿಯ ಬದುಕಿನಲ್ಲಿ ಏಕಮಂತ್ರ ಮೂಡಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ, ಯಾವ ನೆಲದ ಗಂಧ ಗಾಳಿ, ಗಂಧ ಗಾಳಿ, ಗಂಧ ಗಾಳಿ. ಬ್ಯೂಟಿಫುಲ್. ಭಾಳ ಚೆನ್ನಾಗಿದೆಯಲ್ಲ, ವೆರಿ ಮೀನಿಂಗ್ಫುಲ್. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್.
ಓ ಥ್ಯಾಂಕ್ ಯು. ಇದು ಸ್ವಾತಂತ್ರ್ಯದ ಓಟದ ಹಾಡು ಇಲ್ಲ ಸರ್, ಅಲ್ಲ. ಇದು ನಮ್ಮ ದೇಶದ, ನಮ್ಮ ಭೂಮಿಯ ಹಾಡು. ಓಕೆ, ಈ ಎಲ್ಲ ಲಿರಿಕ್ಸ್ ನೀವು ಒಪ್ಕೊಂತೀರಾ ಸರ್? ಒಪ್ಕೋತೀನಿ. ಪ್ರೆಸೆಂಟ್ ಹಿಂಗೆ ಇದೆ ಸರ್ ನಮ್ಮ ದೇಶ. ಇದೆ. ಮೇಡಮ್, ಅವರವರ ಭಾವಕ್ಕೆ ನಿಮ್ಮ ಭಾವಕ್ಕೆ ಮೇಡಮ್ ಹೇಗೆ ನೀವು ತಗೋತೀರಾ ಅನ್ಕೋತೀರಾ ಅಂದರೆ ಆಫ್ಕೋರ್ಸ್ ಇದ್ದೇ ಇರುತ್ತೆ. ಒಂದು ಮನೆ ಅಂದಮೇಲೆ ನಿಮಗೆ ಎರಡೂ ಥರದ್ದು ಇರುತ್ತಲ್ವಾ? ಎರಡು ಇಂಪಾರ್ಟೆಂಟ್. ಹೊರಗಡೆ ಹೆಂಗಿದೆ, ಒಳಗಡೆ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್. ನಾನು ಒಳಗಡೆ ಹೆಂಗೆ ಇದೆ, ಹೊರಗಡೆ ಬೇರೆ ಇರ್ಬೋದು. ಆದರೆ ನಾವು ಮೊದಲು ನಮ್ಮ ಒಳಗನ್ನ ಕ್ಲೀನ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಆಮೇಲೆ ಆಟೋಮೆಟಿಕ್ ಆಚೆನೂ ಸರಿ ಹೋಗುತ್ತೆ. ನಾವು ಮನೆ ಒಳಗಿರೋ ಕಸನ ತಗೊಂಡಾಗ ಆಚೆ ಹಾಕ್ತೀವಿ, ಆದರೆ ವಿಂಗಡಿಸಿ ಹಾಕಲ್ಲ. ಆ BBMP ಅವ್ರು ನೀವು ನೋಡ್ಬೋದು, ಕಸದವರು ಒಣ ಕಸ, ಹಸಿ ಕಸ ನಾವು ಎಷ್ಟು ಜನ ಮಾಡ್ಕೊಡ್ತೀವಿ. ಹಾಗೇನೇನೆ. ಹಾ ವೀಕ್ಷಕರೇ ನಮಸ್ಕಾರ. ನಾವು ಎಲ್ಲ ಫಸ್ಟ್ ನಮ್ಮ ಒಳಗಡೆ ಇದನ್ನ ನಾವು ಹೊರ ಹಾಕ್ಬೇಕು. ಫಸ್ಟ್ ನಾವು ಒಳಗಡೆ ಹಾಕೊಳ್ಳೋಣ, ಒಳಗಿರೋ ಕಸನ ಫ್ಲಾಗ್ ಹಾಸ್ಟಿಂಗ್ ಆಗಿದೆ, ಆದ್ಮೇಲೆ ಹೊಟ್ಟೆ ಅಂತ ಹಸಿತಿದೆ. ಫಸ್ಟ್ ಹೊಟ್ಟೆಗೆ ಹಾಕೊಳ್ಳೋಣ ಮೇಡಮ್, ಖಂಡಿತ. ಆಮೇಲೆ ಏನೇನಿದೆ ನಮ್ಮ ಮನ್ಸಲ್ಲಿ ಅದನ್ನೆಲ್ಲ ಆಚೆ ಹಾಕೋಣ, ಒಂದಷ್ಟು ಮಾತಾಡೋಣ. ಥ್ಯಾಂಕ್ ಯು ಮೇಘಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಭಾಳ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಸರ್ ಇದು ಕಾಳು, ಒಂದು ಗುಗ್ರಿ ಕಾಳು, ಅಂದ್ರೆ ಇವೆಲ್ಲ ಆರ್ಗ್ಯಾನಿಕ್ ಕಾಳು ಸರ್. ನೀವು ಇದು ಹಸಿರು ಕಾಳು, ಹಸಿರುದು ಹೆಸರು ಕಾಳು, ಇದು ಹೆಸರು ಕಡಲೆಕಾಳು, ಹಸಿರು ಕಡಲೆಕಾಳು. ಹಸಿರು ಕಡಲೆಕಾಳಂದ್ರೆ ಈ ಗಿಡ ಬರ್ತದೆ. ಹಾ, ಅಂದ್ರೆ ಕಡಲೆಕಾಳಲ್ಲಿ ಕಪ್ಪು ಮತ್ತೆ ಹಸಿರು ಹಂಗಿದೆ. ಇದು ಹಸಿರು ಸಹಜ ಸಮೃದ್ಧ ಅನ್ನೋರು ಕಳಿಸ್ತಾರೆ. ಆ ಹಸಿರು ಕಡಲೆಕಾಳು ಇದು ಆರ್ಗ್ಯಾನಿಕ್ ಹೆಸರು ಕಾಳು. ಮೊಟ್ಟೆ ತಿಂತೀರಲ್ಲ ಸರ್ ಮೇಡಮ್ ನೀವು? ಓಕೆ, ಇವತ್ತು ಸ್ವಾತಂತ್ರ್ಯದ ಹೊತ್ತು ತಿನ್ನಲ್ವಾ? ಯಾವತ್ತೂ ತಿನ್ನಲ್ಲ ಸರ್ ನಾನು. ಓಹೋ ಸರ್, ಹಂಗಿದ್ರೆ ನೋಡಿ ಎಲ್ಲಾ ಮೊಟ್ಟೆ ಪಾಲು ನಿಮ್ದೆ. ನಿಮ್ದೆ. ಮತ್ತೆ ಇಡ್ಲಿ ಸರ್, ಫಸ್ಟ್ ನೀವು ಕರಿ ಇಡ್ಲಿ ಕೈ ಹಾಕ್ತಿರೋ, ಬಿಳಿ ಇಡ್ಲಿ ಹಾಕ್ತಿರೋ? ತುಂಬಾ ಭಾರತೀಯರಿಗೆ ಬಿಳಿ ಮೇಲೊಂದು ಆಕರ್ಷಣೆ ಇದೆ. ರಾಗಿ ಇಡ್ಲಿ. ಮೇಡಮ್ ನೀವು ಜನರಲೈಸ್ ಮಾಡ್ಬಿಟ್ರಿ ಭಾರತೀಯರಿಗೆ ಅಂತ. ಹಂಗೆ ಸರ್ ಬೇರೆ ದೇಶದಲ್ಲಿದ್ದಾರಾ? ಅದಕ್ಕೆ ನಾನು ಹೇಳಿದ್ದು, ನಮ್ಗೆ ಯಾವಾಗ್ಲೂ ಒಂದು ಬಿಳಿ ಅಬ್ಸೆಷನ್. ಇದು ರಾಗಿ ಇಡ್ಲಿ. ಇದಕ್ಕೆ ಫೇರ್ ಅಂಡ್ ಲವ್ಲಿ ಹಾಕಿ ಮೇಡಮ್ ನಿಮ್ಗೆ ಬಿಳಿ ಇಡ್ಲಿ? ಇಲ್ಲ ನನ್ಗೂ ಅದು ಬಂದದ ಹಾಕಿದ್ದು. ಅದಕ್ಕೆ ಇವಾಗ ಡಾಕ್ಟರ್ಗಳೆಲ್ಲ ಬಿಳಿನ ಬಿಳಿ ಅಂತಿದ್ದಾರೆ. ಸಕ್ಕರೆ, ಮೈದಾ, ಹೌದು, ಮೂರು ಗೊತ್ತಾ? ಅಪಾಯಕಾರಿ. ಸಕ್ಕರೆ, ಬೆಣ್ಣೆ ಮತ್ತು ಇನ್ನೊಂದು ಯಾವ್ದೋ ಬಿಡಿ ಹೇಳ್ತಾರೆ ನಮ್ಮಲ್ಲಿ. ಎರಡೇ ಸಾಕು. ನಾನು ಸರಿಯಾಗಿ ಬ್ಯಾಟಿಂಗ್ ಮಾಡೋರು ಯಾರು ಕರ್ಗಲ್ಲ. ಸರ್ ಇದಾರಲ್ಲ, ನಾನು ಅಂಪೈರ್. ಅವ್ರು 180 ದಿನ ಅಂಪೈರ್ ಆಗ್ತಾರೆ. ಡಯಟ್ ಇಲ್ಲಿದ್ದೀರಾ ಸರ್? ಒಂಥರ ಡಯಟಲ್ಲಿ ಇದ್ದೀನಿ, ಒಂಥರ ಇಲ್ಲ, ಹಿಂಗೆ ಅದು. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ನನ್ನ ಅಕ್ಷತಾ ಕಿಚನ್ಗೆ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮಕ್ಕೆ ಬಂದಿರುವಂಥವ್ರು ಘಟಾನುಘಟಿಗಳು. ನನಗೆ ಭಯ ಆಗ್ತೈತೆ ಸೀರಿಯಸ್ಲಿ. ಹಂಗಂತ ಹೊಟ್ಟೆ ಎಲ್ಲ ನೀವೇ ಹೇಳಿದ್ರಿ, ಘಟಾನುಘಟಿಗಳು ಅಂತ ನೀವೇ ಹೇಳಿದ್, ನಾವಲ್ಲ. ಹೇಳೋವರೆಗೂ ಭಯ ಆಗಿರ್ಲಿಲ್ಲ ಸರ್, ಈಗ ಹೇಳಾದ್ಮೇಲೆ ಭಯ ಆಗ್ತಿದೆ. ಆಮೇಲೆ ಇನ್ನೊಂದು ಹೇಳಿದ್ರು ನಾಟಿ ನಟಿ ಅಂತ, ಅದು ಅಲ್ಲ. ನಾವು ನಾಟಿ ಬಾತು ನಟಿ ಮಾತು, ಓಕೆ, ಅದು ಅಲ್ಲ, ನಟಿ ಕಾರ್ಯಕ್ರಮದ ಹೆಸರು. ಆಮೇಲೆ ಏನ್ ಗೊತ್ತಾ, ನಾನು ಯೂಶಲಿ ಯಾವಾಗ್ಲೂ ಗೆಸ್ಟ್ನ ನಾನೇ ಪರಿಚಯ ಮಾಡ್ತಿದ್ದೆ. ಆದ್ರೆ ಇವಾಗ ಒಂದು ಟಾಸ್ಕ್, ನೀವು ಸರ್ನ ಪರಿಚಯ ಮಾಡಬೇಕು, ಸರ್ ನಿಮ್ಮನ್ನ ಪರಿಚಯ ಮಾಡಬೇಕು. ನಿಮ್ಮ ಲೆಫ್ಟಲ್ಲಿ ಕೂತಿರೋರ್ನ ದಯವಿಟ್ಟು ಪರಿಚಯ ಮಾಡಿ, ಹಾಗೆ ನಿಮ್ಮ ರೈಟಲ್ಲಿ ಕೂತಿರೋರ್ನ ನೀವು ನಂತರ ಪರಿಚಯ ಮಾಡಿ ಸರ್. ಸರಿಯಾಗಿ ಕೂತಿದ್ದೀನಿ ನಾನು ರೈಟಲ್ಲಿ. ಸೊ ಜೋಗಿ ಸರ್ ಬಗ್ಗೆ ನಾನು ಪರಿಚಯ ಮಾಡೋದು, ಸಮುದ್ರದಲ್ಲಿ ಒಂದು ಬಿಂದುನ ಹಾಕ್ದಂಗೆ. ಅವರೊಂದು ಅಗಾಧ ಕನ್ನಡ ಸಾಹಿತ್ಯ ಲೋಕದಲ್ಲಿ. ನನಗೆ ಯಾವಾಗಲೂ ಅವ್ರ ಬಗ್ಗೆ ಅವ್ರು ಯಾವಾಗಲೂ ಅಚ್ಚರಿನೇ. ಎಲ್ಲ ಥರದ ಸಾಹಿತ್ಯದನ್ನು ಆ ಬರವಣಿಗೆ ಹೆಂಗೆ ಸಾಧ್ಯಪ್ಪ ಅಂತ. ಅದ್ಭುತ. ಒಂದು ಮಗಳಿಗೊಂದು ಪತ್ರ ಬರೀತಾರೆ, ಹೆಂಡತಿ ಬಗ್ಗೆ ಬರೀತಾರೆ, ವೆಯ್ಟ್ ಲಾಸ್ ಬಗ್ಗೆ ಬರೀತಾರೆ, ಆಧ್ಯಾತ್ಮದ ಬಗ್ಗೆ ಬರೀತಾರೆ. ಅವ್ರು ಯಾವ ವಿಷಯ ಬರ್ದಿಲ್ಲ ಅಂತ ನಾನು ಆ್ಯಕ್ಚುಲಿ ಹುಡುಕ್ತಾ ಇದ್ದೀನಿ. ನಾನು ಕಾಲೇಜ್ ದಿನಗಳಿಂದನೂ ಜೋಗಿ ಸರ್ನ ನಾನು ಓದ್ಕೊಂಡು ಬಂದಿದ್ದೀನಿ. ಹೈ ಬೆಂಗಳೂರಲ್ಲಿ ಅವರು ಜಾನಕಿ ಕಾಲಮ್ ಬರೀತಾ ಇದ್ದಾಗಿಂದನೂ ನಾನು ಆ ಜಾನಕಿ ಕಾಲಮ್ನ ಅಭಿಮಾನಿ. ನಾನು ಫಸ್ಟ್ ಓಪನ್ ಮಾಡಿದ ತಕ್ಷಣ ಅದನ್ನು ಓದಿ ಆಮೇಲೆ ಬಾಟಮ್ ಐಟಮ್ ಅದನ್ನು ಓದ್ತಾ ಇದ್ದಿದ್ದು. ಅವರ ಜಾನಕಿ ಅಂಕಣದ ಎಲ್ಲ ಪುಸ್ತಕಗಳನ್ನು ನಾನು ಇಟ್ಕೊಂಡಿದ್ದೀನಿ.
ಈಗಲೂ ನಾನು ಯಾವಾಗಲಾದ್ರು ಓದಬೇಕಂದ್ರೆ ಅದನ್ನು ಓದ್ತೀನಿ. ಸೊ ಹಾಗಾಗಿ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರೋ ಅಂಥ ಜೋಗಿ ಸರು ಅಲಿಯಾಸ್ ಗಿರೀಶ್ ರಾವ್ ಹತ್ವಾರ್ ಅವರು ಅದ್ಭುತ. ನಮ್ಮ ನಡುವಿನ ನಾನು ಅವ್ರ ಜೊತೆ ಸುವರ್ಣ ನ್ಯೂಸ್ನಲ್ಲಿ ಕೆಲಸ ಮಾಡಿದ್ದು ನನ್ನ ಅದೃಷ್ಟ. ಅದು 2 ಸಾರಿ ಸುವರ್ಣ ನ್ಯೂಸಿಗೆ ಬಂದರು. 2009ನಲ್ಲಿ ಫಸ್ಟ್ ನಾನು ಅವ್ರನ್ನ ಪರಿಚಯ ಆಗಿದ್ದು ಸುವರ್ಣ ನ್ಯೂಸಿಗೆ ಬಂದಾಗ. ಕನ್ನಡಪ್ರಭದಲ್ಲಿದ್ದರು. ಆದರೆ ನಮಗೆ ಅವ್ರು ಬಂದಿದ್ದು ಎಷ್ಟು ಟಿ ವಿಗೆ ಹೆಲ್ಪ್ ಆಯಿತು ಅಂದರೆ, ಅವರು ನಿಮಗೆ ಗೊತ್ತಿದೆ ಒಳ್ಳೆ ಸಿನಿಮಾ ಪತ್ರಕರ್ತರಾಗಿದ್ದವರು, ಹಳೆ ಹಿಂದಿನ ಎಲ್ಲ ಸಿನಿಮಾದ ಎಲ್ಲ ಇತಿಹಾಸವೂ ಗೊತ್ತಿರೋಂತಹ ನಮ್ಮ ನಡುವಿನ ಏಕೈಕ ಸಿನಿಮಾ ಪತ್ರಕರ್ತರು. ಚಿತ್ರರಂಗದ ಎಲ್ಲ ರಹಸ್ಯಗಳು ಎಲ್ಲ ವಿಶೇಷಗಳು ಗೊತ್ತಿರೋವಂಥವ್ರು. ಸೊ ನಮ್ಗೆ ಅವ್ರು ಬಂದಿದ್ದೊಂದು ಆ್ಯಡೆಡ್ ಆಯಿತು. ಅಂದರೆ ಯಾವುದೇ ಒಂದು ಸಿನಿಮಾ ಘಟನೆ ಆದಾಗ್ಲೂ ಏನೇ ಆದಾಗ್ಲೂ ನಾವು ಇಮಿಡಿಯೇಟ್ ಜೋಗಿ ಸರ್ ಇದಾರಲ್ಲ, ಅವ್ರಿಗೊಂದು ಫೋನ್ ಮಾಡಿದರೆ ಸಾಕು, ಪಟ ಮಾಹಿತಿ ಕೊಡೋರು. ತಕ್ಷಣ ಒಂದು ಫೋನ್ ಕಾಲ್ ಬನ್ನಿ, ಲೈವಿಗೆ ಬನ್ನಿ ಅಂದರೆ ಬರೋರು. ಸೊ 2009ಇಂದನೂ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ವೈಯಕ್ತಿಕವಾಗಿಯೂ ನಮ್ಮನ್ನು ತುಂಬ ಸಪೋರ್ಟ್ ಮಾಡಿದಂಥವರಲ್ಲಿ ಇವರು ಒಬ್ಬರು. ನನ್ನ ವೃತ್ತಿ ಬದುಕಿನಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಯಾಕಂದರೆ ನಾವೆಲ್ಲ ತುಂಬ ಇವೆಂಟ್ಸ್ ಎಲ್ಲ ಮಾಡ್ತಾ ಇದ್ವಿ ಸುವರ್ಣ ನ್ಯೂಸಲ್ಲಿ. ಆವಾಗ ಅವ್ರ ಜೊತೆ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಅವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಕಾರ್ಯಕ್ರಮನ, ಅವರ ಕಾಂಟ್ಯಾಕ್ಟ್ಸ್ಗಳು ಸಿಕ್ಕಾಬಟ್ಟೆ. ಇಂಥವ್ರು ಕರೆಸ್ಬೇಕು ಅಂದರೆ ಅಂಥ ಗೆಸ್ಟ್ನ, ಅಂಥ ಸೆಲೆಬ್ರಿಟಿನ ಕರೆಸೋ ತಾಕತ್ತಿರುವಂತಹ ಇವರು. ಸೊ ಅವ್ರ ಜೊತೆ ನಾನು ತುಂಬ ಒಂದಷ್ಟು ಹೊರದೇಶಗಳನ್ನು ಸುತ್ತಿದ್ದೀನಿ ಅವ್ರ ಜೊತೆ ಕಾರ್ಯಕ್ರಮ ನಿಮಿತ್ತ. ಇಲ್ಲಿನೂ ಬಂಡೀಪುರ, ದಾಂಡೇಲಿ ಎಲ್ಲ ಅವ್ರ ಜೊತೆ ಇರೋದಿದೆಯಲ್ಲ ಅದ್ಭುತ. ನೀವು ಅವ್ರ ಜೊತೆ ಅದು ಟ್ರಾವೆಲ್ ಮಾಡಬೇಕು, ಅವ್ರ ಜೊತೆ 1-2 ದಿನ ಜೊತೆಗಿರಬೇಕು. ನಿಮ್ಮನ್ನು ತುಂಬ ಚೆನ್ನಾಗಿ ಅಂದರೆ ಅವರು ನನಗೆ ಯಾವಾಗಲೂ ಒಂಥರ ಮೋಟಿವೇಶನ್ನು, ಆಮೇಲೆ ಸ್ಟ್ರೆಸ್ ಬಸ್ಟರ್ ಅವರು. ಆಮೇಲೆ ಹೇಗೆ ಅವರು ಇದು ಮಾಡಿರ್ತಾರೆ, ನಮ್ಮನ್ನು ಕಾಲೆಳೆದಿರ್ತಾರೆ ಅಂತಾನೆ ಗೊತ್ತಾಗಿರಲ್ಲ. ನಮ್ಮನ್ನು ಕಾಲೆಳೆದಿರೋ ನಮಗೆ ಗೊತ್ತಾಗಿರಲ್ಲ. ಅಷ್ಟು ಅದ್ಭುತ. ಅದನ್ನು ಎಂಜಾಯ್ ಮಾಡೋವಂಥ ಇದು. ಆಮೇಲೆ ಅವರು ಯಾವತ್ತೂ ಟೀಕೆ ಮಾಡಲ್ಲ. ನೀವು ಅಬ್ಸರ್ವ್ ಮಾಡಿ, ಒಂದು ನೆಗೆಟಿವ್ ಬರೆಯಲ್ಲ ಅವರು. ಆಮೇಲೆ ಅವ್ರನ್ನ ಟೀಕೆ ಮಾಡಿದವ್ರಿಗೂ ಕೇರ್ ಮಾಡಲ್ಲ ಅವರು. ಆಮೇಲೆ ಅವ್ರು ಕಾಮೆಂಟ್ ಹಾಕಿದ್ರು ಅದು ನೆಗೆಟಿವ್ ಪಾಸಿಟಿವ್ ನಿಮಗೆ ಅರ್ಥವೇ ಆಗಲ್ಲ. ನೀವು ಅದನ್ನ ಪಾಸಿಟಿವ್ ಆಗೇ ತಗೋಬೇಕು. ಅಂದ್ರೆ ಅಷ್ಟು ಸೊಗಸಾಗಿ ನಮಗೆ ಗೊತ್ತಿದೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಹೇಗೆ ಟ್ರೋಲ್ ಮಾಡ್ತಾರೆ, ಹೇಗೆ ಕೆಟ್ಟ ಕಾಮೆಂಟ್ ಮಾಡ್ತಾರೆ ಅಂತ. ಆದರೆ ಜೋಗಿ ಸಾರು ಏನೇ ನೆಗೆಟಿವ್ಸ್ ಬಂದ್ರೂ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದು, ಪಾಸಿಟಿವ್ ಆಗಿ ಕಮೆಂಟ್ ಮಾಡೋದು, ಅವರನ್ನು ಒಂದೇ ಪದದಲ್ಲಿ ನಿಮ್ಮನ್ನು ಬೆನ್ನು ತಟ್ಟೋದಿದೆಯಲ್ಲ, ಅದು ನಂಗೆ ಯಾವಾಗಲೂ ಅಚ್ಚರಿ ಅನಿಸುತ್ತೆ. ನಾವಂತೂ ತುಂಬ ರೇಗಿಸ್ತಾ ಇರ್ತೀವಿ ಅವರನ್ನು. ಅದನ್ನು ಸಹ ಅವ್ರು ಪಾಸಿಟಿವ್ ಆಗಿ ತಗೋತಾರೆ. ಅವ್ರು ಒಂದಿನ ಬೇಜಾರು ಮಾಡ್ಕೊಂಡಿದ್ದೆ ನಾವು ನೋಡಿಲ್ಲ. ಜಗಳ ಮಾಡಿದ್ದೀನಿ ನಾನು ಅವ್ರ ಜೊತೆ. ಹಾಗಾಗಿ ಜೋಗಿ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ ಹೇಳಕ್ಕೆ. ಆದರೆ ನಿಮ್ಗೆ ಇವತ್ತು ಗೊತ್ತಾಗುತ್ತೆ ಕಾರ್ಯಕ್ರಮ ಇಲ್ಲ. ನೀವ್ ಹೇಳ್ತಾ ಪ್ಲೇಟೇ ಖಾಲಿ ಆಗ್ಬಿಡ್ತು. ನೀವ್ ಹೇಳೋದ್ ಮುಗಿಲಿಲ್ಲ, ಪ್ಲೇಟ್ ಖಾಲಿ ಆಯ್ತು. ಅಂದ್ರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಇಡೀ ಡೈನಿಂಗ್ ಟೇಬಲ್ ಖಾಲಿಯಾಗಿ ಯಾವ್ದಾದ್ರು ಹೋಟೆಲ್ಗೆ ಹೋಗೋ ನಾವು 100 ಜನ ಊಟ ಮಾಡೋಷ್ಟು ಸಮಯ ಹಿಡಿಯುತ್ತೆ ಸರ್ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಕ್ಕೆ. ಐ ಆಮ್ ಕನ್ಸ್ಯೂಮಿಂಗ್ ವಾಟ್ ಶಿ ಈಸ್ ಸೇಯಿಂಗ್. ಆಮೇಲೆ ನೀವು ಒಂದೇ ಶಾರ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಜೀಜೋ, ಜೀವನ್ಮುಖಿ ಜೋಗಿ. ಜೆನ್ಜಿನೂ ಹೋಗ್ತಾರೆ ಅವರು, ಜೆನ್ಜೇನು ಹೋಗ್ತಾರೆ. ಈ ಜನರೇಷನ್ಗೂ ಅವರು ಹೊಂದ್ಕೊಳ್ಳುವಂತಹ, ಈ ಜನರೇಷನ್ ಆಕರ್ಷಿಸುವಂತಹ ಬರಹ ಇರುವಂತವ್ರು ಅವರು. ಈಗ ಪ್ರೋಗ್ರಾಮ್ ಇರೋದು ಇಬ್ಬರು ಗೆಸ್ಟು. ಹೌದು. ಹಾಗಾಗಿ ನಿಮ್ಮ ಬಗ್ಗೆ ಹೇಳಿ ಅಂದ್ರು ನಾನು ನಿಮ್ಮ ಬಗ್ಗೆ ಹೇಳಿ. ಶೋಭಾ ಈ ಟೆಲಿವಿಷನ್ನಲ್ಲಿ ಹೆಂಗಿರುತ್ತೆ ಅಂದರೆ ಅದೊಂದು ರಣರಂಗ ಥರ ಇರುತ್ತೆ ಅವ್ರದ್ದು. ನ್ಯೂಸ್ ರೂಮು, ನ್ಯೂಸ್ ಬರ್ತಾ ಇರುತ್ತೆ, ಅದನ್ನ ಕೊಡಬೇಕು. ಆ ಟೆನ್ಷನ್ನಲ್ಲಿ ಸತ್ಯವಾದ ನ್ಯೂಸ್ಗಳನ್ನು ಕೊಡೋದು ಕಷ್ಟ ಇರುತ್ತೆ. ಅಂದರೆ ಗೊತ್ತಿರಲ್ಲ ನಮಗೆ, ಅದು ಅಷ್ಟು ಫಾಸ್ಟ್ ಇರುತ್ತೆ. ಇನ್ಫ್ಲೋ ಮತ್ತು ಔಟ್ಫ್ಲೋ ಮಧ್ಯೆ ಟೈಮ್ ಇರಲ್ಲ ಥಿಂಕ್ ಮಾಡೋಕ್ಕೆ. ನಮಗೆಲ್ಲ ಒಂದು ಸುದ್ದಿ ಬಂದರೆ ಸ್ವಲ್ಪ ಯೋಚನೆ ಮಾಡ್ತೀವಿ, ನಿಜನೋ ಸುಳ್ಳು ಅಂತ. ಆಮೇಲೆ ಫಾರ್ವರ್ಡ್ ಮಾಡ್ತೀವಿ ಬುದ್ಧಿವಂತರಾಗಿದ್ದರೆ ಅಥವಾ ವಿವೇಚನೆ ಇದ್ದರೆ. ಬಟ್ ಅಲ್ಲಿ ವಿವೇಚನೆ ಬಳಸೋಕ್ಕೆ ಕಡಿಮೆ ಸಮಯ ಇರುತ್ತೆ. ಆ ಕಡಿಮೆ ಸಮಯದಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕಿದ್ರೆ ಅವರಿಗೆ ಈ ಮಾಧ್ಯಮದ ನಾಡಿ ಮಿಡಿತ ಗೊತ್ತಿರಬೇಕಾಗುತ್ತೆ. ಸುದ್ದಿ ಬಂದಾಗ ಇದು ನಿಜವಾದ ಸುದ್ದಿನೋ ಇದು ಪ್ಲ್ಯಾಂಟ್ ಮಾಡಿರೋ ಸುದ್ದಿನೋ ಅಂತ ಗೊತ್ತಿತ್ತು. ಅದನ್ನ ತಿಳ್ಕೊಳ್ಳೋ ಶಕ್ತಿ ಇರುವಂತಹ ಒಬ್ಬರು ಏನೋ ನ್ಯೂಸ್ ರೂಮಲ್ಲಿ ಔಟ್ಪುಟ್ ಚೀಪ್ ಆಗಿದ್ದರು. ಹೆಣ್ಮಕ್ಳು ಔಟ್ಪುಟ್ ಚೀಪ್ ಆಗಿದ್ದು ಮೊದಲು ಅನಿಸುತ್ತೆ ನನಗೆ. ಇದು ಫಸ್ಟ್ ಒನ್. ಔಟ್ಪುಟ್ ಅಂದರೆ ಅಲ್ಲಿ ಏನೆಲ್ಲೋ ಅದು ಇಡೀ ರಾಜ್ಯದಿಂದ ಸುದ್ದಿ ಬರ್ತಿರುತ್ತೆ, ದೇಶದಿಂದ ಬರುತ್ತೆ, ವಿದೇಶದಿಂದ ಬರುತ್ತೆ. ಅದು ಯಾವುದು ಟಿ ವಿಲಿ ಹೋಗಬೇಕು ಅಂತ ನಿರ್ಧಾರ ಮಾಡೋರು ಔಟ್ಪುಟ್ ಚೀಪ್. ಭಾಳ ಜವಾಬ್ದಾರಿ ಕೆಲಸ ಇದು. ಅದನ್ನ ಭಾಳ ಚೆನ್ನಾಗಿ ನಿಭಾಯಿಸಿದ್ರು ಅವರು, ಸುಮಾರು ವರ್ಷ ನಿಭಾಯಿಸಿದರು.
ಆಮೇಲೆ ಆ ನಿಭಾಯಿಸುವಾಗ ಟಿ ವಿಯ ವಿಶ್ವಾಸಾರ್ಹತೆಯನ್ನು ರವಿ ಹೆಗ್ಡೆ ಹೇಳ್ತಿರ್ತಾರೆ, ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಅದು ಯಾರು ಔಟ್ಪುಟ್ ಚೀಪ್ ಇರ್ತಾರೆ ಅವ್ರ ಮೇಲೆ ಇರ್ತದೆ, ಸಂಪಾದಕರ ಮೇಲೆ ಇರಲ್ಲ. ಸಂಪಾದಕಂಗೆ ಗೊತ್ತಿರಲ್ಲ, ಯಾಕಂದರೆ ಮೊಮೆಂಟ್ ಟು ಮೊಮೆಂಟ್ ಹೋಗ್ತಾ ಇರುತ್ತೆ. ಅವರು ಬಂದ ಮೇಲೆ ತೆಗೀರಿ ಅಂತ ಹೇಳ್ಬೋದು, ಬಟ್ ಹಾಕೋ ಮುಂಚೆ ಈಗ ನೀವು ಹಾಕಿದರೆ ಅದನ್ನು ಕ್ಷಣಾರ್ಧದಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡು ವೈರಲ್ ಮಾಡೋರಿದ್ದಾರೆ. ಹಾಗಾಗಿ ಆ ಕೆಲಸನ ಭಾಳ ಅದ್ಭುತವಾಗಿ ಮಾಡಿದರು. ಎರಡನೇದು, ಇಂಥ ದೊಡ್ಡ ಸಂಸ್ಥೆಯಲ್ಲಿದ್ದಾಗ ತನ್ನ ಒಡನಾಡಿಗಳನ್ನು ಸಂಸ್ಥೆಯಲ್ಲಿ ಇರ್ತಾರಲ್ಲ ಅವರನ್ನು ಒಂದು ತಾಯಿ ಥರ ನೋಡ್ಕೊಳ್ಳೋರು ಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಟೆನ್ಷನ್ ಇರ್ತಾರೆ. ಇವತ್ತು ಜಗತ್ತಲ್ಲಿ ಎಲ್ಲರನ್ನ ಅತ್ಯಂತ ಜಾಸ್ತಿ ಕಾಡೋದು ಕಡಿಮೆ ಸಂಬಳ ಅಂತ ಹೇಳೋದಲ್ಲ, ಜಾಸ್ತಿ ವರ್ಕಿಂಗ್ ಅವರಲ್ಲ, ಸ್ಟ್ರೆಸ್, ಮೂಮೆಂಟ್ ಟು ಮೂಮೆಂಟ್ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಒಬ್ಬರು ಬೇಕಾಗುತ್ತೆ. ಅಲ್ಲಿ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಅವರನ್ನು ಒಂದು ಸೂದಿಂಗ್ ಪಾಯಿಂಟ್ ಅಂತ ಇರುತ್ತಲ್ಲ. ಮನೇಲಿ ಅತ್ತಿಗೆ ಇರ್ತಾಯಿದ್ರು ಮೊದಲು, ಏನು ಗಲಾಟೆ ಆದರೂ ಬಂದು ಅತ್ತಿಗೆ ಬಂದರೆ ಸಮಾಧಾನ ಆಗೋದು. ಆ ಥರದ ಒಂದು ಅತ್ತಿಗೆ ಇವರು ನ್ಯೂಸ್ ರೂಮ್ಗೆ. ಆಮೇಲೆ ಮೂರನೇದ್ದು, ಇವರು ನ್ಯೂಸ್ ಪೇಪರಿಂದ ಬಂದಿದ್ದು. ನ್ಯೂಸ್ ಪೇಪರಿಂದ ಬಂದವರಿಗೆ, ವಿಜಯ ಕರ್ನಾಟಕ ನ್ಯೂಸ್ ಪೇಪರಿಂದ ಬಂದವರಿಗೆ ಒಂದು ಬೇಸಿಕ್ ನಾಲೆಜ್ ಇರುತ್ತೆ. ಈಗ ಸಡನ್ನಾಗಿ ಟಿ ವಿಗೆ ಬಂದರೆ ಆ ನಾಲೆಜ್ ಇರಲ್ಲ, ರೀಡಿಂಗ್ ಇರಲ್ಲ. ರೀಡಿಂಗು, ರೈಟಿಂಗು ಸಾವಧಾನವಾಗಿ ನೋಡುವಂಥ ರೀತಿ, ಒಂದು ಸುದ್ದಿಯನ್ನು ಅನಲೈಸ್ ಮಾಡಿ ಅದನ್ನು ಯಾರಿಗೆ ಎಷ್ಟು ಕೊಡಬೇಕು. ಸುದ್ದಿ ಇರುತ್ತೆ ನಮ್ಮ ಹತ್ರ, ಸಿಕ್ಕಾಪಟ್ಟೆ ಸುದ್ದಿ ಇರುತ್ತೆ. ಎಷ್ಟು ಕೊಡಬೇಕು ಅಂತ ಗೊತ್ತಿರಬೇಕು. ಯಾರಿಗೆ ಎಷ್ಟು ಬೇಕಾಗುತ್ತೆ ಆ ಸುದ್ದಿಯನ್ನು ಎಷ್ಟರ ಮಟ್ಟಿಗೆ ರಿಲೀಸ್ ಮಾಡಬೇಕು ಅದು ಗೊತ್ತಿರಬೇಕು. ಅದನ್ನು ತಿಳ್ಕೊಂಡಿರುವಂಥ ಒಬ್ಬರು ವ್ಯಕ್ತಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಜೀವಿ. ಆಮೇಲೆ ಒಂದು ಪಾರದರ್ಶಕತೆ ಇದೆ. ಅವ್ರದ್ದು ಏನು ಬೇಕಾದ್ರೂ ಮಾತಾಡ್ಬೋದು, ನೀವು ಏನು ಬೇಕಾದ್ರೆ ಹೇಳ್ಬೋದು, ಜಗಳ ಆಡ್ಬೋದು, ಏನು ಬೇಕಾದ್ರೂ ಕೇಳ್ಬೋದಾ? ಏನು ಬೇಕಾದ್ರೆ ಕೇಳ್ಬೋದು. ಅಂದರೆ ಅವರು ಏನು ಮುಚ್ಚುಮರೆ ಮಾಡುವಂಥ ವ್ಯಕ್ತಿ ಅಲ್ಲ. ಅಂದರೆ ಎಲ್ರಿಗೂ 2-3 ವ್ಯಕ್ತಿತ್ವ ಇರುತ್ತಲ್ಲ. ಸೋಷಿಯಲ್ ಮೀಡಿಯಾ ಪರ್ಸನಾಲಿಟಿನೇ ಬೇರೆ ಇರುತ್ತೆ, ರಿಯಲ್ ಲೈಫ್ ಪರ್ಸನಾಲಿಟಿನೇ ಬೇರೆ ಇರುತ್ತೆ, ಆಮೇಲೆ ಫ್ರೆಂಡ್ಸ್ ಜೊತೆ ಪರ್ಸನಾಲಿಟಿ ಬೇರೆ ಇರುತ್ತೆ. ಆ ಥರ ಇಲ್ಲ. ಶೀಸ್ ನೇರ ವ್ಯಕ್ತಿ. ಹೀಗೆ ಹಲವು ಗುಣಗಳನ್ನು ನಾನು ಕಂಡಿದ್ದೀನಿ. ಆಮೇಲೆ ಯಾರಿಗಾದರೂ ಸಹಾಯ ಬೇಕು ಅಂತಾದರೆ ಔಟ್ ಆಫ್ ದ ವೇ ಹೋಗಿ ಸಹಾಯ ಮಾಡ್ತಿದ್ರು. ಆಮೇಲೆ ಒಳ್ಳೆ ರೀಡರು. ಈಗಲೂ ಅವರು ಫೇಸ್ಬುಕ್ಕಲ್ಲಿ ಒಂದು 4 ಸಾಲು ಅಕ್ಷರದಲ್ಲಿ ಹ್ಯಾಂಡ್ ರೈಟಿಂಗ್ಲಿ ಬರೆದು ಹಾಕ್ತಾರೆ. ಅದು ಭಾಳ ಫೇಮಸ್ ಆಗಿದೆ. ಆಮೇಲೆ ಅದು ನಾನು ಓದ್ತೀನಿ. ಅದು ಬೆಳಿಗ್ಗೆ ಓದಿದಾಗ ಒಂದು ಕಿಕ್ ಸಿಗುತ್ತೆ. ಅಂದರೆ ಆ ದಿನದ ನಿಮ್ಮ ಯೋಚನೆಯನ್ನು ಒಂದು ದಿಕ್ಕಿನಲ್ಲಿ ಹರಿಸುವಂಥ ಶಕ್ತಿ ಅಂಥ ಬರಹಗಳಿಗೆ ಮೊದಲು ಅವ್ರು ಆರಂಭಿಸಿದ್ದದು. ಹೀಗೆ ನನಗೆ ಶ್ರೀಸಿ ಒಂಥರ ಸ್ಫೂರ್ತಿದಾಯಕ ಮಹಿಳೆ ಕೆಲವು ಕಾರಣಗಳಿಗೆ. ಎಷ್ಟೋ ಕೋಟ್ಸ್ಗಳನ್ನು ಅವ್ರ ಪುಸ್ತಕದಿಂದನೂ ತಗೊಂಡು ನಾನು ಬರ್ಕೊಂಡಿದ್ದೀನಿ, ಅದನ್ನ ಹೆಸರು ಹಾಕಿರ್ತೀನಿ. ಗೊತ್ತಾಯ್ತಾ ಸರ್ ಇವತ್ತು? ಅವ್ರಿಗೆ ಗೊತ್ತಿದೆ ಅವರಿಗೆ. ಬರೆದ ನಂತರ ನಂದಲ್ಲ ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೆ. ನಾನು ಅಷ್ಟೇ. ತುಂಬಾ ಜನ ಶೇರ್ ಮಾಡ್ತಾರೆ, ನನ್ಗೆ ಹೇಳ್ತಾರೆ ನಿಮ್ಮ ಹೆಸರು ಹಾಕಿ ಅಂತ. ನಾನು ಹೆಸರು ಹಾಕಬೇಕು, ಒಳ್ಳೇದು ಎಲ್ಲ ಕಡೆ ಹರಡಬೇಕು. ಅದು ನನ್ನ ಸ್ವಂತದಾಗಿರ್ಬಾರ್ದು. ಸ್ವಂತದಾಗಿದ್ರು ಎಲ್ಲ ಕಡೆ ಹೋಗ್ಲಿ. ನಮ್ಮ ಸಂಪಾದಕರಿದ್ರು ವಯನ್ಕೆ ಅಂತ, ಅವ್ರು ಹೇಳೋರು, ಕುಂತಿ ಮಗುನ ಹಡೆದು ನೀರಲ್ಲಿ ತೇಲ್ಬಿಟ್ಲಲ್ಲ ಕರ್ಣ, ಹಂಗೆ ಬರೆದಿದ್ದನ್ನು ಕಾಲದ ಪ್ರವಾಹದಲ್ಲಿ ತೇಲ್ಬಿಡು, ಅದಕ್ಕೆ ಶಕ್ತಿ ಇದ್ರೆ ಬದುಕೊಡುತ್ತೆ. ನೀನು ಅದನ್ನ ಮತ್ತೆ ಬರೆದ ನಂತರ ಕೂಡ ಕಾಪಾಡ್ಕೋಬೇಕಾಗಿಲ್ಲ. ಅದಕ್ಕೆ ತಗೊಂಡೋಗಿ ಓದಿ ಸಾರ್ ಭಾಳ ಚೆನ್ನಾಗಿದೆ ಅಂತ. ನೀವು ನೀಡ್ ನಾಟ್ ಗಿವ್ ಪಬ್ಲಿಸಿಟಿ ಟು ಯುವರ್ ವರ್ಕ್. ಇಫ್ ಇಟ್ ಹ್ಯಾಸ್ ದ ಸ್ಟ್ರೆಂತ್ ಇಟ್ ವಿಲ್ ಸರ್ವೈವ್. ವೀಕ್ಷಕರೇ, ಒಬ್ಬರು ಮಳವಳ್ಳಿಯವರು, ಒಬ್ಬರು ಮಂಗಳೂರವರು, ಒಬ್ಬರು ಬೈ ಬರ್ತ್ ನಾನ್ ವೆಜಿಟೇರಿಯನ್ ಆಗಿ ವೆಜಿಟೇರಿಯನ್ ಆಗಿರೋರು, ಒಬ್ಬರು ಬೈ ಬರ್ತ್ ವೆಜಿಟೇರಿಯನ್ ಆಗಿ ನಾನ್ ವೆಜಿಟೇರಿಯನ್ ಆಗಿರೋರು. ಹೌದಲ್ಲ ಸರ್? ಬರೀ ಹೇಳ್ಬೋದು. ಹೇಗಿದೆ ಅಂದರೆ ಇಬ್ಬರು ಕಾಂಬಿನೇಷನ್ನು. ಒಬ್ಬರು ಈಗ ಕನ್ನಡಪ್ರಭದ ಪ್ರಮುಖ ಅವರೇ CEO, ಏನೇನು ಹೇಳ್ಬೋದು ಸರ್? ಸಂಪಾದಕರು. CEO ಎಲ್ಲ CEO ಆದರೆ ಜೀವನನೇ ಕೊಡ್ಬೇಕಾಗುತ್ತೆ ಅದಕ್ಕೆ. ಈಗೇನು ಕಮ್ಮಿ ಕೊಟ್ಟಿದ್ದೀರಾ ಸರ್? ಜೀವನನೇ ಕೊಟ್ಟಿದ್ದೀರಾ. ನಮ್ಮ ಪ್ರಕಾರ ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ. ಇವಾಗ ಸಿಕ್ಕಿರೋ ಪೊಸಿಷನ್ ಹಿಂದೆನೇ ಸಿಗಬೇಕಿತ್ತು ಅಂತ ನಾವು ಎಷ್ಟೋ ಜನ ಅನ್ಕೊಂಡಿದೀವಿ. ಆಯ್ತಾ? ಆಮೇಲೆ ಮೇಡಮ್ ಕರ್ನಾಟಕದ ರಿಪಬ್ಲಿಕ್, ಭಾಳ ಡೇಂಜರ್ ಇದೆ ಸ್ಟೇಟ್ಮೆಂಟ್. ಈಗ ಸಿಕ್ಕಿರೋದು ಮುಂಚೆನೇ ಸಿಗಬೇಕಿತ್ತು ಅಂದರೆ ಅಲ್ಲ, ಅದು ಎಲ್ಲ ವಿಚಾರದಲ್ಲಿ ಆಗ್ಬಿಟ್ರೆ ಸತ್ತಾಗ ಮುಂಚೆನೇ ಸಾಯ್ಬೇಕಿತ್ತು. ಆ ಥರದಲ್ಲ ಹೇಳ್ಬಾರ್ದು. ಏನೋ ಬರ್ಬೇಕಾದ್ರೆ ಬರುತ್ತೆ ಬಿಡಿ. ಅದೇ ಜೋಗಿ ಸಾರ ಒಂದು ಗುಣ, ಅವ್ರ ಮನಸ್ಸು ಗೊತ್ತಾಗ್ಲಿ ಅಂತ ನಾನು ಹೇಳ್ದೆ. ಆದ್ರೆ ನಾನೇನು ಸುಮ್ಮನೆ ಸುಳ್ಳು ಹೇಳಿಲ್ಲ, ನಿಜನೇ ಹೇಳಿದ್ದು. ಅವ್ರ ಅದೇ ತರ ವ್ಯಕ್ತಿತ್ವದವರು. ಬಂದಾಗ ಬರುತ್ತೆ ಬಿಡಿ ಅನ್ನೋರು. ನನಗೆ ತುಂಬಾ ನಂಬಿಕೆ ಇದೆ. ನಿಮ್ಮ ಟೈಮ್ ಬರಬೇಕು, ನೀನು ಸಂಪಾದಕರಾಗಬೇಕು, CM ಆಗಬೇಕು. ಜೋ ಬೈಡನ್ 72 ವರ್ಷಕ್ಕೆ ಅಮೆರಿಕದ ಅಧ್ಯಕ್ಷರಾದ್ರು. ಬಟ್ ನಿಮ್ಮ ಟೈಮ್ ಬೇಗ ಬಂತು ಮೇಡಮ್. 27 ವರ್ಷ ಇದ್ದೀನಿ.
ಅದೇ ನೀವು ಅಲ್ಲಿಗೆ ಫಸ್ಟ್ ಮಹಿಳೆ ವುಮೆನ್ ಎಡಿಟರ್. ವುಮೆನ್ ಎಡಿಟರ್ ಫಸ್ಟ್ ಟೈಮು ನೀವು. ಕಮ್ಮಿ ಅಲ್ಲ ಅದು, ಮಹಾನ್ ಸಾಧನೆ. ಅದು ಚಾನಲ್ಗೆ ನ್ಯೂಸ್ ಪೇಪರ್ಗೆ 6 ಪೂರ್ಣಿಮಾ ಆಗಿದ್ರು. ಹೌದು. ಚಾನಲ್ಗೆ ಅವರೆಲ್ಲ ಚೆನ್ನಾಗಿ ಬೀಳ್ಕೊಡುಗೆ ಕೊಟ್ರು ನಿಮ್ಗೆ. ಎಷ್ಟು ಚೆನ್ನಾಗಿ ಬೀಳ್ಕೊಡುಗೆ ಕೊಟ್ರು ಅಂದ್ರೆ ಕೊಡ್ಬೇಕಾದ್ರೆ ಏನಾದ್ರು ಯಪ್ಪ ಸದ್ಯ ಹೋಗ್ತಾ ಇದಾರೆ ಅನ್ಕೊಂಡ್ ಕೊಟ್ರ? ಹ್ಯಾಪಿ ಬಿಕಾಸ್ ನಮಗೆ ಹೇಳೋದಿಕ್ಕಿದೆಯಲ್ಲ, ನಮ್ಮ ಜೊತೆ ಕೆಲಸ ಮಾಡ್ತಿದ್ರು, ಅಲ್ಲಿ ಹೋಗಿದ್ದಾರೆ 18 ವರ್ಷ ಅಲ್ಲಿ ಹೋಗಿದ್ದಾರೆ ಅಂತ ನಾವು ನಾಡಿದ್ದು ಎಲ್ಲರೂ ಯಾರು ಕೇಳಿದಾಗ ಹೇಳ್ಕೋಬೇಕಲ್ಲ ಏನ್ ಮಾಡಿದ್ವಿ ಸಾಧನೆ ಅಂದ್ರೆ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು ಒಬ್ರು ಎಡಿಟರ್ ಆದ್ರು ಅಂತ ಹೇಳಿದ್ರೆ ನಮ್ಮ CV ಸ್ಟ್ರಾಂಗ್ ಆಗುತ್ತೆ ಅಲ್ವಾ. ಮತ್ತೆ ಅವರು ಎಲ್ಲರೂ ನಮ್ಮನ್ನ ದಬ್ಬಿರ್ತಾರಲ್ವಾ, ನಮ್ಗೆ ಒಂದು ಮುಂದೆ ಹೋಗ್ಬೇಕಂದ್ರೆ ಒಂದಷ್ಟು ಜನ ದಬ್ಬೋರ್ ಬೇಕು. ಈಗೆಲ್ಲ ಕಾಲೆಳೆಯೋರೇ ಇದ್ದಾರೆ. ಸೊ ದಬ್ಬಿದ್ದಕ್ಕೆ ನಾವೆಲ್ಲ ಆಗಿದ್ದಕ್ಕೆ ಸಾಧ್ಯ ಆಗಿದ್ದು ಅಂತ ನನ್ನ ನಂಬಿಕೆ. ರವಿ ಹೆಗ್ಡೆ ಸರ್, ಇವರು ವಿಶ್ವೇಶ್ವರ ಭಟ್ರು, ಎಲ್ಲರೂ ಅಷ್ಟು ಸುಲಭ ಅಲ್ಲ ನೀವು ಆ ಪೊಸಿಷನ್ ತನಕ ಹೋಗೋಕೆ. ಇವರೆಲ್ಲರೂ ತಿದ್ದಿ ತೀಡಿ ಬೆಳೆಸಿ. ನಾನು ಹೇಳೋದು ಮೆಂಟರ್ಸ್ ಬೇಕು. ಮೆಂಟರ್ಸ್ ಇದಾರಲ್ಲ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಟಾರ್ಮೆಂಟರ್ಸ್ ಸಿಗ್ತಾರೆ, ಮೆಂಟರ್ಸ್ ಸಿಕ್ಕಲ್ಲ. ರವಿ ಹೆಗ್ಡೆ ಯಾವಾಗಲೂ ಹೇಳೋರು, ಫೋನ್ ಮಾಡೋರು, ಏನೋ ಆಯಿತು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಯಿತು ಅಥವಾ ಇನ್ನೇನೋ ಯಾರೋ ಒಬ್ಬ ಪ್ರಮುಖರು ಕಾಲವಾದರು ಫೋನ್ ಮಾಡೋರು, ನೀನಿದೆಯಲ್ಲ. ಅಂದರೆ ಆ ವಿಶ್ವಾಸನ ನಾನು ಪಡ್ಕೊಳ್ಳೋಕ್ಕೆ ಅವರೆಲ್ಲ ನನ್ನನ್ನು ತಿದ್ದಿದ್ದಾರೆ. ಹಿಂಗೆ ಹೋಗಬೇಕು, ನ್ಯೂಸ್ ಅಂದರೆ ಹೀಗೆ ಸೆಲೆಕ್ಷನ್ ಹೆಂಗೆ ಮಾಡ್ಕೋಬೇಕು. ಸೊ ಆ ಮೆಂಟರು ಮತ್ತು ಒಬ್ಬ ಮೆಂಟರು ನಂಬಿರ್ತಾನಲ್ಲ, ಆ ನಂಬಿಕೆ ನಮ್ಮಲ್ಲ ಆ ವಿಶ್ವಾಸ ತುಂಬುತ್ತೆ. ನನ್ನ ನಂಬ್ತಿದ್ದಾರೆ ಅವರು, ನಾನು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು, ಇನ್ನಷ್ಟು ಶ್ರಮ ಹಾಕಬೇಕು, ಇನ್ನಷ್ಟು ವಿಶ್ವಾಸಾರ್ಹ ಸುದ್ದಿ ಕೊಡಬೇಕು ಅಂತ. ನಿಮಗೆ ಮೆಂಟರ್ಗಳು ನಂಗೆ ತುಂಬ ಸಿಕ್ಕಿದ್ದಾರೆ. ಸೊ ಐ ಆಮ್ ವೆರಿ ಬ್ಲೆಸ್ಡ್. ಅವರೆಲ್ಲರ ಆಶಯದಂತೆ ನೀವು ಮಾಡಿದ್ದೀರಿ ಅಂತ 100% ನಂಗೆ ತುಂಬ ನಂಬಿಕೆ ಇದೆ. ಯಾಕಂದರೆ ನಾನು ರಿಪಬ್ಲಿಕ್ ಕನ್ನಡದಲ್ಲಿದ್ದಾಗ ಏನೇ ಒಂದು ಹೊಸ ಎಕ್ಸ್ಕ್ಲೂಸಿವ್ ಮಾಡಿದ್ರು ರವಿ ಹೆಗ್ಡೆ ಮೆಸೇಜ್ ಹಾಕೋರು, ಗುಡ್ ಕಣಮ್ಮ ನೀನು ಫಸ್ಟ್ ಬ್ರೇಕ್. ಇವರು ಹಾಕಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ನೀವು ಏನೇ ಕೆಲಸ ಮಾಡಿ ಅದನ್ನು ನಂಬಬೇಕು ನೀವು. ಇಲ್ಲ ಇದು ಹೊಟ್ಟೆಪಾಡಿಗೆ ಮಾಡ್ತಿದ್ದೀನಿ, ಮೈ ಲೈಫ್ ಈಸ್ ಎಲ್ಸ್ವೇರ್, ನಾನು ಏನೋ ಆಗಬೇಕಾಗಿತ್ತು ಬಟ್ ಏನು ಮಾಡೋಕ್ಕಾಗ ನಾನು ನಾನೇ ಬರ ಇದು ಮಾಡ್ತೀನಿ. ಆ ಥರ ಮಾಡಿದ ತಕ್ಷಣ ನಿಮ್ಮ ಕ್ವಾಲಿಟಿನೂ ಬಿದ್ದೋಗುತ್ತೆ, ವರ್ಕ್ ಕ್ವಾಲಿಟಿನೂ ಬಿದ್ದೋಗುತ್ತೆ. ಜನ ಗೊತ್ತಾಗ್ಬಿಡ್ತೆ ಅವ್ರಿಗೆ ಇವರು ಬೇಕಾಬಿಟ್ಟಿ ಮಾಡ್ತಿದ್ದಾರೆ ಅಂತ. ಒಂದು ಅಡುಗೆ ಮಾಡುವಾಗಲೂ ಏನು ಕರ್ಮಾರಿ ಇದೆಯೋ ಬೆಳಿಗ್ಗೆ ಎದ್ದು ಶುರು ಆಗುತ್ತೆ. ಆ ಥರ ಆ್ಯಟಿಟ್ಯೂಡಲ್ಲಿ ಮಾಡಿದ್ರೆ ಏನೂ ಚೆನ್ನಾಗಾಗಲ್ಲ ಅಲ್ವಾ. ಅಂದರೆ ಇಫ್ ಯು ಚೇಂಜ್ ಯುವರ್ ಆ್ಯಟಿಟ್ಯೂಡ್ ಎ ಬಿಟ್ ದ ವರ್ಲ್ಡ್ ಇಸ್ ಬ್ಯೂಟಿಫುಲ್. ನಾನು ಅದನ್ನ ಪ್ರೇಮ ಅಂತೀನಿ. ನೀವೇನೇ ಕೆಲಸ ಮಾಡಿದ್ರು ತುಂಬ ಪ್ರೇಮದಿಂದ ಮಾಡಬೇಕಲ್ವಾ, ತುಂಬ ಅದನ್ನು ನೀವು ಆಸ್ವಾದಿಸ್ಬೇಕು. ಅಂದರೆ ನಿಮ್ಗೆ ಅದೊಂದು ಅಜೀಲ್ ಅಂತ ಹೇಳ್ಬೋದು. ಅದು ನಿಮಗೆ ಖುಷಿ ಕೊಡಬೇಕು. ನಾನು ಅಡುಗೆ ಮಾಡ್ತಿದ್ದೀನಿ ಅಂದರೆ ಖುಷಿ, ಸಾರಿಗೆ ಬರೆಯೋದೇ ಖುಷಿ, ನನಗೆ ಬ್ರೇಕಿಂಗ್ ನ್ಯೂಸ್ ಮಾಡೋದೇ ಖುಷಿ. ಬ್ರೇಕಿಂಗ್ ನ್ಯೂಸ್ ಮಾಲೀಕರು ಜೊತೆಗೆ ಜಾನಕಿ ಕಾಲಮಿಂದ ಎಲ್ಲರ ಮನಸ್ಸು ಗೆದ್ದಂತಹ ಚಿರಯುವಕ ಜೋಗಿ ಸರ್. ಬಿಳಿಗಡ್ಡ ಎಲ್ಲರಿಗೂ ಬಂದಿದೆ ಸರ್. ಬಿಳಿ ಕೂದಲು ಬಿಳಿಗಡ್ಡ ಎಲ್ಲರಿಗೂ ಬಂದಿದೆ. ನಿಮ್ಗೆ ಪಾಪ ಇವಾಗ ಬಂದಿದೆ, ಅಟ್ಲೀಸ್ಟ್ ತುಂಬ ಜನಕ್ಕೆ ಬೇಗನೆ ಬಂದ್ಬಿಟ್ಟಿದೆ. ಸರ್ ಒಂದೇ ಒಂದು ಕ್ವಶನು, ನೀವೀಗ ಪ್ರಧಾನ ಸಂಪಾದಕರು, ಎಷ್ಟು ಅದರ ಫ್ರೀಡಮ್ ಅನ್ನೋದು ತುಂಬ ಮುಖ್ಯ. ಎಷ್ಟು ಫ್ರೀಡಮ್ ಇದೆ ನಿಮಗೆ ಕೆಲಸ ಮಾಡಲಿಕ್ಕೆ? ನೋಡಿ, ಅದು ಕಾಂಪ್ರೂ ಆಗಿ ಕೆಲಸ ಮಾಡ್ತೀರಾ? ಸಂಪಾದಕ ಅಂತ ಹೇಳಿದಾಗ ನಾನು ಹುದ್ದೆ ಒಪ್ಕೋತೀನಲ್ಲ, ಪ್ರತಿ ಒಂದು ಸಂಸ್ಥೆಗೂ ಒಂದು ಮನೋಧರ್ಮ ಅಂತ ಇರುತ್ತೆ. ಆ ಸಂಸ್ಥೆಯ ಮನೋಧರ್ಮದಲ್ಲಿ ಎಷ್ಟು ಸ್ವಾತಂತ್ರ್ಯ ಇರುತ್ತೋ ಅಷ್ಟು ಸ್ವಾತಂತ್ರ್ಯ ಇರುತ್ತೆ ನಮಗೆ. ನಾನು ಇವತ್ತು ಸಂಸ್ಥೆಯ ಮನೋಧರ್ಮವನ್ನು ಬಿಟ್ಟು ನನ್ನ ಬೇರೆ ಥರ ನನ್ನ ವ್ಯಕ್ತಿಗತ ಸ್ವಾತಂತ್ರ್ಯವನ್ನು ಬಳಸಬೇಕಾದ್ರೆ ಎಲ್ಲೂ ಆಗಲ್ಲ. ನೀವೀಗ ಒಂದು ವಾಟರ್ ಬಾಟ್ಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಹೊರಗಡೆ ಹೋಗಿ ಒಬ್ಬ ಬಾಟ್ಲ್ ವಾಟ್ರ್ ಕುಡಿಬೇಡಿ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡಬಾರ್ದು. ಯಾಕಂದರೆ ಆ ಕಂಪನಿಗೆ ಸಂಸ್ಥೆ ಕೆಲಸ ಮಾಡೋಷ್ಟು ದಿನ ನೀವು ಆ ಕಂಪನಿಯ ಮನೋಧರ್ಮಕ್ಕೆ, ಕಂಪನಿಯ ನೀತಿ ನಿಯಮಗಳಿಗೆ ಬದ್ಧರಾಗಿರಬೇಕು. ಸೊ ನಾವು ಅದನ್ನು ಮಾಡ್ತಿದ್ವಿ. ಅಂದರೆ ಒಂದೊಂದು ಕಡೆ ನಮ್ಮ ಜರ್ನಲಿಸಮನ್ನು ಮರೆಯದೆ, ಒಂದು ಕಡೆ ಸಂಸ್ಥೆಯ ಮನೋಧರ್ಮಕ್ಕೆ ನಾವು ಅದನ್ನು ಮೀರದೆ, ಮೂರನೇದು ಜನತೆಯ ಶತ್ರುವಾಗದೆ, ಎನಿಮಿ ಆಫ್ ದಿ ಪೀಪಲ್ ಅಂತ ಒಂದು ಬರುತ್ತಲ್ಲ ಕಾನ್ಸೆಪ್ಟು, ಅದು ಆಗಬಾರ್ದು ನಾವು. ಅಂದರೆ ನಿಮಗೆ ಬಹಳ ಕಷ್ಟ ಆಗಿದ್ದರೆ, ಅಂದರೆ ನಿನ್ನ ವೈಯಕ್ತಿಕ ನೀತಿಗಳಿಗೆ, ವೈಯಕ್ತಿಕ ನಿಲುವುಗಳಿಗೂ ನೀನು ಮಾಡ್ತಿರೋ ಕೆಲಸಕ್ಕೂ ಬಹಳ ದೊಡ್ಡ ಅಗಾಧವಾದ ಅಂತರ ಕಂಡು ಬಂದರೆ ಬಿಟ್ಟು ಬಿಡು. ಸ್ವಲ್ಪ ಕಾಂಪ್ರಮೈಸ್ ಎಲ್ಲ ಕಡೆ ಬೇಕಾಗತ್ತೆ. ಯಾವುದೋ ಒಂದು ಸುದ್ದಿ ಹಾಕಬೇಕಾಗತ್ತೆ. ಅಂದರೆ ಇವತ್ತು ನೋಡಿ ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಮಾಡೋದಕ್ಕೆ 30 ರೂಪಾಯಿ ಬೇಕು. ವಿ ಆರ್ ಸೆಲ್ಲಿಂಗ್ ಎಟ್ 5 rupees. ಉಳಿದು 25 ರೂಪಾಯಿ ಎಲ್ಲಿಂದ ತರ್ತೀರಾ ನೀವು? ಇಟ್ಸ್ ಎ ಉದ್ಯಮ ಅಲ್ವಾ ಅದು? ಎಲ್ಲಿಂದ ತರ್ತೀರಾ ಸರ್? ಜಾಹೀರಾತನ್ನು ಅವಲಂಬಿಸಬೇಕಾಗತ್ತೆ.
ಈ ಜಾಹೀರಾತನ್ನು ಅವಲಂಬಿಸುವಾಗ ಜಾಹೀರಾತುದಾರರ ಹಿತಾಸಕ್ತಿಯನ್ನು ನೋಡಬೇಕಾಗುತ್ತೆ. ಆದರೆ ಏನು ಮಾಡ್ಬೋದು ಅಂದರೆ ಆ ಜಾಹೀರಾತು ಕೊಡುವವರು ಮದ್ಯದ ಜಾಹೀರಾತು ಕೊಡ್ತಿದ್ದಾರೋ, ಡ್ರಗ್ಸ್ ಕೊಡ್ತಿದ್ದಾರೋ, ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸಮಾಜದ ಹಿತಕ್ಕೆ ನೀಡುವಂಥ ಜಾಹೀರಾತುಗಳು, ಒಂದು ಬಿಲ್ಡಿಂಗು, ರಿಯಲ್ ಎಸ್ಟೇಟು, ಈ ಥರದ ವೆಹಿಕಲ್, ಕಾರು, ಈ ಥರದ ಜಾಹೀರಾತುಗಳನ್ನು ಹಾಕ್ತೀವಿ. ಅಂದರೆ ತೀರಾ ಸಮಾಜವನ್ನು ದುಸ್ಥಿತಿಗೆ ತಳ್ಳುವಂಥ ಜಾಹೀರಾತು ಬಂದಾಗ ನಿರಾಕರಣೆ ಮಾಡ್ಬೋದು. ಹೀಗೆ ಒಂದು ಒಳಿತಿಗಾಗಿ ಕೆಲಸ ಮಾಡುವಾಗ ಅಲ್ಲಿ ಕೆಲವು ಸಣ್ಣ ಪುಟ್ಟ ರಾಜಿಗಳನ್ನ ಮಾಡ್ಕೋಬೇಕಾಗುತ್ತೆ. ಅದು ಎಲ್ಲರೂ ಮಾಡ್ಕೋಬೇಕಾಗಿದೆ, ಎಲ್ಲ ಪ್ರೊಫೆಷನಲ್ ಇದೆ. ನೀವು ಒಂದು ಸಿನಿಮಾದಲ್ಲಿ ರೋಲ್ ತಗೊಂಡಾಗ ಅಲ್ಲಿ ಯಾರೋ ಇಷ್ಟವಿಲ್ಲದವರು ಇರ್ತಾರೆ, ಬಟ್ ನಾನು ನನ್ನ ಕೆಲಸ ಚೆನ್ನಾಗಿ ಮಾಡ್ತೀನಪ್ಪ, ಆ ನಟ ನಂಗೆ ಇಷ್ಟ ಇಲ್ಲ ಅಥವಾ ಆ ಕಾನ್ಸೆಪ್ಟ್ ನಂಗೆ ಇಷ್ಟ ಇಲ್ಲ, ಆದರೆ ನನ್ನ ರೋಲ್ನ ಚೆನ್ನಾಗಿ ಮಾಡ್ತೀನಿ, ಬಿಕಾಸ್ ಐ ಲವ್ ಮೈ ಪ್ರೊಫೆಷನ್. ನನ್ನ ವೃತ್ತಿಗೆ ನಾನು ನಿಷ್ಠನಾಗಿರೋದು ಮುಖ್ಯ ಅಂತ ಅನಿಸುತ್ತಲ್ಲ, ಹಾಗೆ ನಮಗೂ ಅನಿಸುತ್ತೆ. ಏನು ಮಾಡು 100%. ಹಂಗಾರೆ ನಿಮ್ಮ ಮನೋಧರ್ಮದ ನಿಮ್ಮದೇ ಇದು ನಂದು, ಇದ್ರಲ್ಲಿ ನಂದು ಸಂಪೂರ್ಣ ಸ್ವಾತಂತ್ರ್ಯ ಇದೆ, ನಾನು ಬರೆದಿದ್ದೆ, ನಾನು ಹೇಳಿದ್ದೆ, ನಾನು ಮಾಡಿದ್ದೆ ಅನ್ನೋ ಸ್ಪೇಸ್ ಯಾವುದು ಸರ್ ನಿಮ್ಮದು? ಆ ಥರ ಸ್ಪೇಸ್ ಈ ಜಗತ್ತಲ್ಲಿ ಇಲ್ಲ ಇವತ್ತು. ಅಡುಗೆ ಮನೆ, ಅಡುಗೆ ಮನೆ ಇದೆ, ಅಡುಗೆ ಮನೆ ಅಲ್ಲ ಹಂಗೇಳಿದ್ರೆ ಮನೆಯಲ್ಲೂ ಸರ್ ಮಕ್ಕಳು ಗಂಡ ನಿಮ್ಮನ್ನ ಕೇಳಿಕೊಳ್ತಾರೆ, ಇದನ್ನ ಯಾಕೆ ಮಾಡಿದೆ, ನನಗೆ ಇಷ್ಟ ಹೌದಲ್ಲ, ಅಡುಗೆ ಇದಕ್ಕೆ ಟೇಸ್ಟ್ ಇಲ್ಲ. ಅದು ಮನೆಯಲ್ಲಿ ಏನಾಗಿರುತ್ತೆ ಅಂದರೆ ಮನೆಯ ಓನರ್ ಬದಲಾಗ್ತಾ ಹೋಗ್ತಾನೆ ಅಂತಿದೆಯಲ್ಲ. ಮೊದಲು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾಗ ನಾನೇ ಓನರು, ಇದು ಮಾಡೋಂತೆ ಬೆಳಿಗ್ಗೆ ನಮ್ಮ ಈ ತಿಂಡಿ ಮಾಡಿದ್ಯಾ ಬೈಯೋದಿರ್ತದೆ. ಈಗ ನಾನು ಬಯಸ್ಕೊತಾ ಇದ್ದೀನಿ, ಏನಪ್ಪ ಅದೇ ಮಾಡ್ತಿದ್ದೀನ ಉಪ್ಪಿಟ್ಟು ಅಂತ. ನಿನಗೆ ಭಾಳ ಇಷ್ಟ ಇರ್ಬೋದು ಉಪ್ಪಿಟ್ಟು, ಅವರಿಗೆ ಇಷ್ಟ ಆಗಬೇಕಲ್ಲ. ನನ್ನ ಮಗಳನ್ನ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ನಮ್ಮೂರು ಗುರುವಾಯನಕೆರೆ, ಅಲ್ಲೊಂದು ಹೋಟ್ಲಿದೆ ಶಣೈ ಅಂತ. ನನಗೆ ಆ ಹೋಟ್ಲ್ ಎಷ್ಟು ಇಷ್ಟ ಅಂದರೆ ನಾನು ಬಾಲ್ಯದಿಂದ ಅಲ್ಲಿಯ ಉಪ್ಪಿಟ್ಟು, ಅಲ್ಲಿಯ ಪೂರಿ ಬಾಜಿ, ಅಲ್ಲಿಯ ನೀರು ದೋಸೆ ತಿಂದ್ಕೊಂಡು ಬಂದಿದ್ದ. ಅವಳಿಗೆ ಒಂದು 9 ವರ್ಷ ಇದ್ದಾಗ ಕರ್ಕೊಂಡು ಹೋದೆ, ವರ್ಲ್ಡ್ಸ್ ಬೆಸ್ಟ್ ಹೋಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಅವಳು ಒಂದು ಚೂರು ತಿಂದ್ಬಿಟ್ಟು ಡಬ್ಬ ಇದೆ ಅಂದ್ಲು. ಅಂದರೆ ಹೆಂಗೆ ತಲೆಮಾರಿನ ಅಂತಾನಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಅದನ್ನ ಇಲ್ಲಮ್ಮ ಇದೇ ಚೆನ್ನಾಗಿದೆ, ಅದ್ಭುತವಾಗಿದೆ, ತಿನ್ನಮ್ಮ ಅಂತ ಬೈದು ತಿನ್ನಿಸಿದ್ರೆ ಹೆಂಗಾಗುತ್ತೆ. ಅಂದರೆ ಅವರ ಅಭಿರುಚಿಗೆ ತಕ್ಕಂತೆ ಅವ್ರನ್ನ ಬಿಡಬೇಕು. ಹಂಗೆ ನಿಮ್ಮ ಮಗಳು ಕರ್ಕೊಂಡೋಗಿ ನಿಮ್ಗೆ ಬನ್ನಿ ಒಳ್ಳೆ ಒಳ್ಳೆ ಊಟ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ನಿಮ್ಗೆ ಹಂಗೆ ಅನ್ಸಿರೋದು ಅನ್ಸಿದ್ರೆ ನಾನು ಹೇಳಲ್ಲ, ಅಷ್ಟೇ ಚೆನ್ನಾಗಿದೆ ಸೂಪರ್ ಅಮ್ಮ ಅಂತ ಹೇಳ್ತೀನಿ. ಅಲ್ಲ ಹೇಳಿದ್ರು ನೀವು ಔಟ್ಡೇಟೆಡ್ ಅಂದ್ಬಿಡ್ತಾರೆ. ಖುಷಿ ಅಂತ. ಖುಷಿ ಗೊತ್ತಾಯ್ತಾ? ಎಂತ ಅಪ್ಪ ನೀನು ಪಡ್ಕೊಂಡಿದ್ಯಾ? ಅವಳೇನೆ ಕ್ರೆಸೆಂಟೋ, ಆಮೇಲೆ ಎಂಥದ್ದು ಬೆಲ್ಜಿಯನ್ ವ್ಯಾಫಲ್ಸ್, ಅದು ಆಮೇಲೆ ಕ್ಯಾಲಿಫೋರ್ನಿಯಾ ಬುರಿತೋಸ್, ಇದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಅವಳು. ಐ ಲೀಟ್ ಒಂದು ಪೀಸ್ ತಿಂತೀನಿ. ಅಂದರೆ ನಾನು ನಾಟ್ ದಟ್ ಐ ಹೇಟ್ ದಟ್, ಅಂದರೆ ನಮ್ಮ ನಾಲಿಗೆಯ ರುಚಿಗೆ ಅದನ್ನು ಒಗ್ಗಿಸ್ಕೋಬೇಕು ಒಂದು. ಎರಡನೇದು ಯಾವುದನ್ನು ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲೋ ಅದನ್ನ ನಾನು ತಿನ್ನಲ್ಲ. ಐ ಶುಡ್ ನೋ ಹೌ ಇದು, ಅಂದರೆ ರೆಸಿಪಿ ಗೊತ್ತಿರ್ಬೇಕು ನನಗೆ, ಏನು ಹಾಕಿದ್ದಾರೆ ಅದಕ್ಕೆ. ಅಂದರೆ ನಾನು ಆಯ್ಕೆಗಳಿದೆ ರೆಸಿಪಿಯಲ್ಲಿ, ಅಂದರೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಫುಡ್. ಹಂಗಿರ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತಾ ಏನು ಹೇಗೆ ಮಾಡಿದ್ದಾರೆ, ಏನು ಹಾಕಿದ್ದಾರೆ ಅಂತ? ಹುಡುಕ್ತೀನಿ ನಾನು ಅಲ್ಲಿ, ಅವ್ರು ಆರ್ಡರ್ ಮಾಡಿದ ತಕ್ಷಣ ಇಲ್ಲಿ ಹುಡುಕ್ತೀನಿ ಏನೆಲ್ಲ ಇದೆ ಅಂತ, ರೆಸಿಪಿ ಹೆಂಗಿದೆ ಅಂತ. ಅವ್ರು ಏನು ತಿನ್ನೋಕೆ ಮುಂಚೆನೂ ಗೂಗಲ್ ಮಾಡ್ತಾರೆ ಅವರು. ಹುಡುಕಿ ಏನು ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತೀನಿ. ಏನು ಹಾಕಿದರೆ ಇನ್ನು ಚೆನ್ನಾಗಾಗ್ಬೋದಿತ್ತು, ಇದು ಯಾಕೆ ಅದು ಅನಗತ್ಯವಾದಂತಂದು ಹಾಕಿದ್ದಾರೆ. ಅಂದರೆ ಒಂದು ಫುಡ್ ಬಗ್ಗೆ ಪ್ರೀತಿ ಇದೆ ನನಗೆ. ಅದು ಬಹುಶಃ ಸರ್ ನೀವು ಇಷ್ಟೊಂದು ಬಹುಮುಖ ಪ್ರತಿಭೆ ಆಗ್ಲಿಕ್ಕೆ ಕಾರಣನೇ ನಿಮ್ಮ ನಾಲ್ಗೆ. ಹೌದು, ನಿಮ್ಗೆ ಊಟದ ಮೇಲಿರುವಂತ ಒಲವು, ಹೌದು, ರುಚಿಯನ್ನ ಹುಡ್ಕಾಡ್ತಿರ್ತಿರಲ್ಲ, ಹಂಗೆ ಇನ್ನೂ ಏನು ಏನು. ಮೊನ್ನೆ ನಮ್ಮ ಮೇಷ್ಟ್ರು ಸಿಕ್ಕಿದ್ರು, ಅವರು ಸುತ್ತೂರು ಮಠದಲ್ಲಿ ಇದ್ದಾರೆ. ಅವರು ಪುಸ್ತಕ ವಿಭಾಗದಲ್ಲಿದ್ದಾರೆ, ಮೊರವದ ಮಲ್ಲಿಕಾರ್ಜುನ ಅಂತ. ಈ ಟಾಟ್ ಮೀ ಕನ್ನಡ ಇನ್ BCom ಉಪ್ಪಿನಂಗಡಿಯಲ್ಲಿ. ಆಗ NSS ಕ್ಯಾಂಪ್ ನಡೆಯೋದು. ಆ NSS ಕ್ಯಾಂಪ್ ನಡೆಯುವಾಗ ನನ್ನನ್ನು ಅವರು ಅಡುಗೆ ಮನೆಗೆ ಹಾಕೋದು. ಯಾಕೆಂದರೆ ನೀನು ಚೆನ್ನಾಗಿ ಮಾಡ್ತೀಯ ಅಡುಗೆ ಅಂತೇಳಿ. ಸೊ ಸುಮಾರು 200 ಜನ ಅವರಿಗೆ ಅಡುಗೆ ಮಾಡೋದು ನನ್ನ ಕೆಲಸ. ನಾನು ಮತ್ತು ಸೈಮನ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ನನ್ನ ಅಸಿಸ್ಟೆಂಟ್ ಸೈಮನ್ ಲೋಬೋ. ಹೀಸ್ ನಮ್ಮೂರ್ಲಿದ್ದಾರೆ. ಇಬ್ಬರು ಸೇರಿ ಅಡುಗೆ ಮಾಡೋದು. ಬಟ್ ಅಲ್ಲಿ ವೆಜ್ಜೇ ಮಾಡ್ಬೇಕು ಎಲ್ಲರೂ, ಅದು ಆ ಕಾಲದಲ್ಲಿ. ಸೊ ಅಡುಗೆ ಮಾಡ್ತಿದ್ವಲ್ಲ, ನಾವು ಅಡುಗೆ ಮಾಡುವಾಗ ಏನು ಮಾಡ್ತಿದ್ದೆ ಅಂದರೆ, ಅವ್ರಿಗೆ ಯಾಕೆ ಇಷ್ಟ ಅಂದರೆ, ನಾನು ಉಪ್ಪಿಟ್ಟು ಮಾಡೋದಿದ್ರೆ ಆ ಉಪ್ಪಿಟ್ಟು ರವೆನ ತಂದುಬಿಟ್ಟು ಹಿಂದಿನ ದಿನ ಅದನ್ನು ವಾಶ್ ಮಾಡಿ ಅದನ್ನು ಒಣಗಲಿಕ್ಕೆ ಹಾಕಿ ನೆಕ್ಸ್ಟ್ ಡೇ ಮಾಡ್ತಿದ್ದೆ. ಸೊ ಟೇಸ್ಟ್ ಬದಲಾಗೋದು. ಸೊ ಈ ಥರ ಅವರಿಗೆ ಮಾಡಿದಾಗ ಭಾಳ ಖುಷಿ ಆಗೋದು, ಭಾಳ ಸ್ವಚ್ಛತೆಗೆ ಗಮನ ಕೊಡ್ತಾನೆ ಅಂತ. ನನಗೆ ಅದು ಭಾಳ ಇಷ್ಟ. ಅದು ಅಂದರೆ ಅಡುಗೆ ಮಾಡೋ ಇಂಗ್ರೀಡಿಯೆಂಟ್ಸ್ ಭಾಳ ಸ್ವಚ್ಛವಾಗಿರಬೇಕು. ನೀವು ಹಾಗೆ ಮೆಣಸು ತಂದು ಹಂಗೆ ಹಾಕೋದಾಗಲ್ಲ, ವಾಶ್ ಮಾಡಿ ಅದು ತೊಟ್ಟು ತೆಗೆದು ಚೆನ್ನಾಗಿರ್ಬೇಕು. ಆಮೇಲೆ ಹಸಿರಾಗಿರ್ಬೇಕು, ಸ್ವಲ್ಪ ಕೆಂಪಾಗಿದ್ದರೆ ಈ ಅಡುಗೆಗೆ ಆಗಲ್ಲ ಇದು. ಈ ಥರ ಹುಡುಕ್ತಾ ಹೋಗ್ತೀನಿ ನಾನು. ಹಾಗಾಗಿ ಐ ಆಮ್ ಎ
ಬ್ಯಾಡ್ ಕುಕ್ ಅಂತ ಹೆಸರಾಗಿದೆ ಮನೆಯಲ್ಲಿ. ಇರೋದು ಹಾಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದ್ಸಲ ಒಂದು ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಅಂಗಡಿಗೆ ಹೋಗಿ ತರಿಸ್ತೀಯ ನೀನು? ಒಂದಿನ ಕೊತ್ತಂಬರಿ ಸೊಪ್ಪು ತಿಂದೇ ಇದ್ರೆ ಸತ್ತೋಗ್ತೀಯ ಅಂತ. ಓಕೆ. ಬಟ್ ಅದಕ್ಕೆ ಮಾಡಿದ್ರೆ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ಸರ್ ಮೂಲ ವೆಜಿಟೇರಿಯನ್. ಹಾಂ, ಮೂಲ ವೆಜಿಟೇರಿಯನ್. ಆಮೇಲೆ ಹೆಂಗೆ ಸರ್ ನಾನ್ ವೆಜ್ಗೆ? ಅದು ಸ್ಟೋರಿ ಪಾಪ. ಇವರು ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ಲ? ತುಂಬ. ಇಲ್ಲ, ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ. 7ನೇ ಕ್ಲಾಸ್ ಓದ್ತಿದ್ದಾಗ ನಮ್ಮ ಕ್ಲಾಸಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಭಾಳ ದಪ್ಪ ಇದ್ದ, ನಾನು ಭಾಳ ಕಡ್ಡಿ ಥರ ಇದ್ದೆ. ಅವನು ನನ್ನನ್ನು ಪ್ರತಿ ಕಬಡ್ಡಿ ಆಟದಲ್ಲೂ ಎಳೆದು ಬಿಸಾಡೋನು. ಆಗ ಇನ್ನೊಬ್ಬ ಶ್ರೀಪತಿ ಅಂತ ಇದ್ದ, ಅವನ ಫ್ರಾನ್ಸಿಸ್ ಫೆರ್ನಾಂಡಿಸ್ ಅಂತ. ಅವನು ಎಲ್ಲ ಚೆನ್ನಾಗಿ ನಾನ್ ವೆಜ್ ತಿಂದು ಭಾಳ. ಅವನು ಶ್ರೀಪತಿ ಅಂತ ಒಬ್ಬ ಇದ್ದ, ಇನ್ನೊಬ್ಬ ಅವನು ಶ್ರೀಪತಿ ನಾಯಕ್ ಅಂತ. ಅವನು ಹೇಳ್ದ, ನೀನು ಹಿಂಗಿದ್ರೆ ಆಗಲ್ಲ ಕಣ, ನೀನು ಫುಲ್ ನಾನ್ ವೆಜ್ ತಿನ್ಬೇಕು ನೋಡು, ಅವನು ಹಂಗೆ ಆಗ್ತೀಯ ನೀನು, ನಿನಗೆ ಶಕ್ತಿ ಇಲ್ಲ ನೀವು ಎಲ್ಲ ಅಂತೇಳಿ. ಸೊ ಅವ್ನು ನಾನು ಕರ್ಕೊಂಡೋಗಿ ಮಾರುತಿ ವ್ಯಾಯಾಮ ಶಾಲೆಗೆ ಸೇರಿಸಿ ನನ್ನ ಡಯಟ್ ಬದಲಾಯಿಸಿದ. ಆಗ ಡಯಟ್ ಅಂತೆಲ್ಲ ಹೆಸರಿಲ್ಲ, ಆಗ ಡಯಟ್ ಬದಲಾಯಿಸಿ ಏನು ತಿನ್ನಬೇಕು ಅಂತೇಳಿ ಹೋಗಿ ನನಗೆ ಏನು ಅದು ಭಾಳ ಮೊದಲ ಸಲ 7ನೇ ಕ್ಲಾಸಲ್ಲಿ ನಮ್ಮಲ್ಲಿ ಗೇರು ಬೀಜದ ಮರಗಳು, ಗೇರು ಹಣ್ಣಿನ ಮರಗಳಿದ್ದಾವೆ. ಆ ಗೇರು ಬೀಜ ತೋಟದಿಂದ ಕದ್ಕೊಂಡೋಗಿ ಮಾರಿ ಅದರಲ್ಲಿ ಫಸ್ಟ್ ಟೈಮ್ ಹೋಟ್ಲಲ್ಲಿ ತಿಂದಿದ್ದು. ಭಾಳ ಇಷ್ಟ ಆಯ್ತು ನನಗೆ. ನಾನ್ ವೆಜ್ ಏನು ತಿಂದಿದ್ದು? ಮೀನು ನಮ್ಮೂರಲ್ಲಿ. ಸೊ ಭಾಳ ಇಷ್ಟ ಆಯ್ತು ಅದು. ಅದನ್ನು ತಿಂದು ಆಮೇಲೆ ಒಂದು 9ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಶಕ್ತಿ ಬಂತು. ಒಪ್ತೀರಾ ನಾನ್ ವೆಜ್ ಇಂದ ಶಕ್ತಿ ಬಂತು ಅಂತ? ನಾನ್ ವೆಜ್ ಇಂದ ಬಂತು ಅಥವಾ ಜಾಸ್ತಿ ತಿನ್ನಕ್ಕೆ ಶುರು ಮಾಡಿದ್ದು ಬಂತ ಗೊತ್ತಿಲ್ಲ. ಇಲ್ಲಪ್ಪ, ಅದು 9ನೇ ಕ್ಲಾಸಿಗೆ ತಾನೇ ಬರೋದ ಗೊತ್ತಿಲ್ಲ. ಹಾಗೆ ನನಗಿಂತ 2 ವರ್ಷ ಆಗಿತ್ತಲ್ಲ. ಒಟ್ನಲ್ಲಿ ಸರ್ ನೀವು ತಿನ್ನಕ್ ಶುರು ಮಾಡಿದಾಗಿಂದ ಬಂತು. ಹೌದು. ಅದು ಇವಾಗ ಮನೇಲೂ ಮಾಡ್ತೀರಾ? ಕುಕ್ ಎಲ್ಲ ಮಾಡ್ತೀರಾ? ಮನೇಲಿ ಮಾಡ್ತೀನಿ. ಮನೇಲಿ ತಿಂತಾರಲ್ಲ? ಇಲ್ಲ, ಮನೇಲಿ ಆಡ್ತೀನಲ್ಲ. ನನ್ನ ಮಗಳು ಒಂದೊಂದ್ಸಲ ಶಿ ಲೈಕ್ಸ್ ಇಟ್, ಬಟ್ ಶಿ ಇಸ್ ನಾಟ್ ಎ ಫ್ಯಾನ್. ಅಂದರೆ ನಾನೇ ಮಾಡಿಕೊಟ್ರೆ ಆಗತ್ತೆ ಅವಳಿಗೆ. ಪರ್ಟಿಕ್ಯುಲರ್ ರೆಸಿಪಿ ಅವ್ರಿಗೆ ಇಷ್ಟ ಆಗೋದು. ಸೊ ಇರುತ್ತೆ. ಬಟ್ ಭಾಳ ರೇರ್. ನಾನಂದರೆ ಏನು ಮಾಡಿದ್ದೀನಿ ಅಂದರೆ, ಈಗ ನನ್ನ ವಯಸ್ಸಿಗೆ ಸಹಜವಾಗಿ ನನ್ನ ಆಹಾರ ಪದ್ಧತಿಗಳನ್ನು ಬದಲಾಯಿಸಿಕೊಟ್ಟಿದ್ದೀನಿ. ನಾನು ಪರಿವ್ರಾಜಕ ವ್ರತ ಅಂತ ಮಾಡ್ತೀನಿ. ಈ ಪರಿವ್ರಾಜಕ ವ್ರತ ಅಂದರೆ ಒಂದು ವರ್ಷದಲ್ಲಿ 180 ದಿನಗಳ ಕಾಲ ಸುತ್ತಾಡ್ತಾ ಅಂದರೆ ಜಾಸ್ತಿ ಕಾಲ್ನಡಿಗೆಲ್ಲ ಹೋಗ್ತೀನಿ. ಬಸ್ಸು, ಕಾರಂತೂ ಮುಟ್ಟೋದೇ ಇಲ್ಲ. ಕೆಲವು ಕಡೆ ಇಲ್ಲಿಗೆ ಬರೋ ಅಂದರೆ ಸ್ವಲ್ಪ ದೂರ ಇದ್ದರೆ ಸ್ಕೂಟ್ರಲ್ಲಿ ಬರ್ತೀನಿ. ಇದು ಸಾಮಾನ್ಯವಾಗಿ ನಡೀತೀನಿ, ನಡೆಯೋದು ಮಾಡೋದು. ಆಮೇಲೆ ನೀರನ್ನು ಜಾಸ್ತಿ ಕುಡಿಯೋದು, ನೀರಲ್ಲೇ ಬದುಕಲಿಕ್ಕೆ ಟ್ರೈ ಮಾಡೋದು. ಅಂದರೆ 48 hours ಓನ್ಲಿ ವಾಟರ್. ಆಮೇಲೆ ನಾನ್ ವೆಜ್, ನೋಡ್ಲಿಕ್ಕೆ ಹೀಗೆ. ಆಮೇಲೆ ತರಕಾರಿಗಳನ್ನೇ ತಿಂತಾ ಇರೋದು. ಹೀಗೆ ಕೆಲವು ಅದು ನಂದು ಒಂದ್ಸಲ ರೈಟಿಂಗ್ ಟೈಮ್ ಅಥವಾ ಥಿಂಕಿಂಗ್ ಟೈಮ್ ಈ ಥರದ್ದು ಇರುತ್ತಲ್ಲ. ಸೊ ಅದು ಹೆಲ್ಪ್ ಆಗುತ್ತೆ ನನಗೆ. ಅಂದರೆ ನೀವು 1 ಕಿಲೋಮೀಟರ್ ನಡೀತಾ ಹೋದರೆ ನಿಮ್ಮ ಮನಸ್ಸಿಗೆ 100 ಪಾತ್ರಗಳು ಬರ್ತಾ ಇರ್ತವೆ. ಅಂದರೆ ನಾವು ಇವತ್ತು ಈ ಜಗತ್ತಲ್ಲಿ ನಮ್ಮ ಹತ್ರ ನಾವು ಮಾತಾಡೋಕ್ಕೆ ಟೈಮೇ ಸಿಗಲ್ಲ. ಈಗ 1 ನಿಮಿಷ ಸಿಕ್ಕಿದ್ರೆ ಫೋನ್ ಎತ್ಕೊಂಡು ಯಾರಿಗೋ ಏನೋ ಹಿಂಗಿದೆಯಾ ಶುರು ಮಾಡ್ತೀವಿ. ಯು ಆಲ್ವೇಸ್ ಟಾಕಿಂಗ್ ಟು ಸಂಬಡಿ ಎಲ್ಸ್. ಸೊ ಐ ಶುಡ್ ಟಾಕ್ ಟು ಮೈ ಸೆಲ್ಫ್ ಅಂತ ಅನಿಸುತ್ತಲ್ಲ, ಅದಕ್ಕೆ ಈ ಪೀರಿಯಡ್ ಇಟ್ಕೊಂಡಿದ್ದೀನಿ. ನಡಿವಾಗ ಹಾಡು ಕೇಳೋದು, ಯಾರ ಜೊತೆ ಇಲ್ಲ, ಕೇಳಲ್ಲ. ಯಾರ ಜೊತೆ ಮಾತಾಡಲ್ಲ, ಒಂಟಿಯಾಗಿ ಹೋಗ್ತೀನಿ ನಾನು. ಐ ಲವ್ ಟು ವಾಕ್ ಅಲೋನ್. ಸೊ 180 ದಿನ ಇದು ಬಿಡ್ತೀರಿ, ಆಮೇಲೆ ಚೆನ್ನಾಗಿ ತಿಂತೀರಿ? ಆಮೇಲೆ ತಿಂತೀನಿ. ಆಮೇಲೆ ತಿನ್ನೋದಂದರೆ ಅದು ಶುರು ಮಾಡೋಕ್ಕಿದೆ. ಅಂದರೆ ಆ ಶುರು ಮಾಡೋದಕ್ಕೂ ನಾವು ಟ್ರೆಕ್ಕಿಂಗ್ ಹೋಗ್ತೀವಿ. ಟ್ರೆಕ್ಕಿಂಗ್ ಹೋದಾಗ ನಾವು ಸ್ಟವ್ ಗಿವ್ ಎಲ್ಲ ತೊಗೊಂಡೋಗ್ಬಿಟ್ಟು ಅಡುಗೆ ಮಾಡ್ತೀವಲ್ಲ, ಹಂಗೆಲ್ಲ ಶುರು ಮಾಡ್ತೀವಿ. ಕೆಲವು ಸಲ 200 ದಿನ ಆಗೋದಿದೆ, ಅಂದರೆ ಲೆಕ್ಕ ತಪ್ಪಿ. ಅದಕ್ಕೆ ಒಂದು ಟೈಮ್ ಬರಬೇಕು ಶುರು ಆಗೋದಕ್ಕೆ. ಎಸ್ ಮೇಡಮ್, ನೀವು ಯಾವ ಟೈಮಿಂದ ಬಿಟ್ರಿ ತಿನ್ನೋದನ್ನ? ಮೂಲ ನಾನ್ ವೆಜಿಟೇರಿಯನ್ಸ್ ನೀವು ಸ್ವಲ್ಪ ಆಧ್ಯಾತ್ಮದ ಕಡೆ ಒಲವಿರೋರು. ಅಲ್ಲ ಸರ್, ಜಾಸ್ತಿ ಒಲವಿರೋರು ಆಧ್ಯಾತ್ಮದ ಕಡೆ. ನಿಮಗೆ ಒಲವಿಲ್ಲ? ನಂಗೆ ತುಂಬ ಆಯ್ತು. ಒಲವೇ ಗೆಲುವು. ಒಲವೇ ಗೆಲುವು. ಇಲ್ಲ ತುಂಬಾ ಹೆಂಗೆ ನೀವು ಬಿಟ್ಟಿದ್ದು? ಯಾಕೆ ಬಿಟ್ಟಿದ್ದು? ಹಾಗೆ ಬಿಡಬೇಕು ಅನ್ನಿಸ್ತು, ಬಿಟ್ಟೆ. ಅದು ಕಾರಣ ಆಧ್ಯಾತ್ಮ? 17 ಇವ್ರಿಗೆ ತಿನ್ಲಿಕ್ಕೆ ಕಾರಣ ಜೀವಾತ್ಮ. ಆಧ್ಯಾತ್ಮ ಏನಾದ್ರೂ ಬಿಡ್ಬೇಕು ಲೈಫಲ್ಲಿ. ಅದಕ್ಕೆ ನಾನ್ ವೆಜ್ ಬಿಟ್ಬಿಡೋದ ಮೇಡಮ್? ನೋಡೋಣ ಏನಾಗುತ್ತೆ ಅಂತ. ನೀವು ಮಳ್ಳವಳ್ಳಿಯವ್ರು ಮೇಡಮ್, ನಾವೇನಾದ್ರು ಅಲ್ಲ ಊರಿಗೆ ದ್ರೋಹ ಅಲ್ಲ, ಊರಿಗೆ ದ್ರೋಹ ಸರ್. ಊರಿಗೆ ದ್ರೋಹ ಅಲ್ಲ ಸರ್. ಆಮೇಲೆ ತುಂಬಾ ಜನರಿಗೆ ಏನಿದೆ ಗೊತ್ತಾ ಸರ್, ನಾನ್ ವೆಜಿಟೇರಿಯನ್ ಅಂದ್ರೆ ವಾರದ 7 ದಿನ ತಿಂತಾರೆ ಅನ್ನೋದಿದೆ. ಬಟ್ ಈಗ ಹಂಗಾಗಿದೆ ಸರ್. ಆಕ್ಚುಲಿ ನಾವೆಲ್ಲ ನಮ್ಮ ಕುಟುಂಬಗಳಲ್ಲಿ ಸರ್, ನಮ್ಮ ತಂದೆಯ ಸಂಬಳ ಬಂದ ಮೊದಲ ಭಾನುವಾರ ಮಾತ್ರ ನಾನ್ ವೆಜ್. ಯಾಕಂದ್ರೆ 4 ಜನ ಮಕ್ಕಳನ್ನ ಸಾಕ್ಬೇಕಿತ್ತಲ್ಲ. ನಾವು 4 ಜನ ಮಕ್ಕಳು, 5 ಜನ ಮಕ್ಕಳು ನಾವು.
ನಾನು ಸೊ ವಾರಕ್ಕೊಂದಿನ ಭಾನುವಾರನೇ ಆಗ್ಬೇಕಿತ್ತು, ಒಂದು ಹೊತ್ತು ಮಾತ್ರ ತಿನ್ಬೇಕಿತ್ತು. ಏನು ಚಿಕನೋ ಮಟನೋ? ಚಿಕನ್. ನಾನು ಬೆಂಗಳೂರಿಗೆ ಬಂದಾಗ ಭಾನುವಾರ ಕ್ಯಾಲೆಂಡರ್ ಇಲ್ಲದೆ ಇದ್ರೆ ಭಾನುವಾರ ಅಂತ ಹೆಂಗೆ ಗೊತ್ತಾಗ್ತದೆ, ರೋಡಲ್ಲಿ ನಡ್ಕೊಂಡು ಹೋದ್ರೆ ನಾನ್ ವೆಜ್ ಸ್ಮೆಲ್ ಬಂದರೆ ಭಾನುವಾರ ಅಂತ. ಹೌದಾ? ಓಕೆ ಸರ್, ಮೊಟ್ಟೆ ತಿನ್ಬೋದು ಈಗ? ತಗೊಳ್ಳಿ ಸರ್. ಮೇಡಮ್, ನೀವು ಮೊಟ್ಟೆನೂ ತಿನ್ನಲ್ಲ, ಮಕ್ಳಿಗೂ ಕೊಡಲ್ಲ? ಮಕ್ಕಳೆಲ್ಲ ಅವರೆಲ್ಲ ನಾನ್ ವೆಜ್ ತಿಂತಾರೆ. ಹೌದು. ಕುಕ್ ಮಾಡ್ತೀರಿ? ಕುಕ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತೀನಿ ನಾನು. ಸೂಪರ್ ಸರ್. ಮೇಡಮ್, ನಿಮ್ಮನ್ನ ಕೇಳ್ತೀನಿ ಅದೇ ಪ್ರಶ್ನೆ. ನೀವು ರಿಪಬ್ಲಿಕ್ ಕನ್ನಡಕ್ಕೆ ಹೋದಾಗ ನಿಮಗೆ ಎಷ್ಟು ಫ್ರೀಡಮ್ ಸಿಕ್ಕಿತ್ತು ಕೆಲಸ ಮಾಡೋಕ್ಕೆ? ಇವಾಗ ರಿಸೈನ್ ಮಾಡೋದಕ್ಕೆ ಕಾರಣನೂ ಫ್ರೀಡಮೇನಾ ಏನು? ಅದು ಫ್ರೀಡಮ್, ಅದು ನನ್ನ ಫ್ರೀಡಮ್ಮು. ಹಾಂ, ಈ ಫ್ರೀಡಮ್ ಇರೋದಕ್ಕೇ ರಿಸೈನ್ ಮಾಡಿದ್ದು. ನನ್ನ ಸ್ವಾತಂತ್ರ್ಯ, ಅದು ನನ್ನ ಆತ್ಮಗೌರವದ ಪ್ರಶ್ನೆ. ಓಕೆ. ತುಂಬ ಫ್ರೀಡಮ್ ಇತ್ತು. ಯಾಕಂದರೆ ಹೆಸರು ಮಾಡ್ಕೊಂಡು ಹಂಗೆ ಹಾಕ್ಬಿಡಿ ಸರ್, ಕೈಲಿ ಹಾಕ್ಲಾ? ಹಾಕಿ ಟಿಶ್ಯೂ ಇಟ್ಟೆ ಬಿಡಿದ್ದೀರ? ಎಲ್ಲ ತೆಗ್ದು. ಸಾಕು ಸಾಕು ಸಾಕು. ಇದೊಂದು ನನಗೆ ಸ್ವಲ್ಪ ಯೂಶಲಿ ನನಗೆ ಇದು ಚೆನ್ನಾಗಿ ಮಾಡಿರೋ ಥರ ಕಾಣ್ತಿದೆ. ಹಾಂ ಸರ್, ಇದು ನಮ್ಮ ಯಾಕಂದರೆ ಪರಿಮಳ ಇದೆ. ಪರಿಮಳ. ಪರಿಮಳ ಎಲ್ಲದರಲ್ಲೂ ಹೆಣ್ಮಕ್ಳು ಇರ್ತಾರೆ ಸರ್. ಪಾಯಿಂಟ್ ಪರಿಮಳ ಅಂತ ಪರಿಮಳ ಇಲ್ಲ ಅಂದರೆ ಮಂಜುಳದು. ಈಗ ತಮಿಳಲ್ಲಿ ಒಂದು ಬಂದಿದೆ ನೋಡಿ ಸರ್, ಪರಿಮಳ ಅಂಡ್ಕೋ ಅಂತ, ಕಾಮಿಡಿ ತುಂಬ ಚೆನ್ನಾಗಿದೆ. ಎಲ್ಲ ರುಚಿನಲ್ಲೂ ಹೆಣ್ಮಕ್ಳೇ ಇರ್ತಾರೆ. ಹೆಣ್ಮಕ್ಳು ಅಂದರೆ ರುಚಿ ಮತ್ತು ಅಭಿರುಚಿ. ಅಭಿರುಚಿ. ಮೊಟ್ಟೆ ಮೊಟ್ಟೆ ತಗೊಳ್ತೀನಿ, ತಗೊಂಬಿಡಿ ಕೈಯಲ್ಲಿ. ಇದಕ್ಕೆ ಹಾಕೋದಕ್ಕೆ ಉಪ್ಪು, ಅದು ಉಪ್ಪು, ಕೊತ್ತಂಬರಿ ಸೊಪ್ಪು, ಅಲ್ಲ ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಯೂಶಲಿ ನಾವು ಮೊಟ್ಟೆ ಬೇಯಿಸುವಾಗ ಉಪ್ಪು ಹಾಕಲ್ಲ, ಮುದ್ದೆ ಮಾಡುವಾಗ ಉಪ್ಪು ಹಾಕಲ್ಲ, ಅನ್ನ ಮಾಡುವಾಗ ಉಪ್ಪು ಹಾಕಲ್ಲ. ಮುದ್ದೆಗೆ ಹಾಕೋದೇ ಇಲ್ಲ ನಾವು ಯಾವಾಗಲೂ, ಯಾವಾಗ್ಲೂ ಹಾಕಲ್ಲ. ಅದು ಕೆಲವ್ರ ಕಡೆ ಉಪ್ಪು ಹಾಕಿಲ್ಲ ಅಂದ್ರೆ ಸೂತ್ಕದ ಮನೆಯಲ್ಲಿ ಮಾಡಿದ್ಯಾ ಅಂತ ಹೇಳ್ತಾರೆ. ಕೆಲವ್ ಕಡೆ ನಾವು ಉಪ್ಪು ಹಾಕಲ್ಲ, ಅದ್ರ ಮೇಲೆ ನಮ್ಗೆ ಉಪ್ಪು ಬೇಕು ಅಂದ್ರೆ ಉಪ್ಪು ಹಾಕೊಳ್ಳೋದು. ಆಮೇಲೆ ನಾವು ಮೊಟ್ಟೆ ತಿನ್ನೋದು ಹೆಂಗೆ ಗೊತ್ತಾ ಸರ್, ಸಾರ್ ಜೊತೆ ಹಿಂಗೆ ಕಲ್ಸ್ಕೊಂಡು ತಿನ್ನೋದು. ಇವಾಗ ಹೆಂಗ್ ತಿಂತೀನಿ ಗೊತ್ತಾ ಸರ್ ನಾನು? ಇಲ್ಲಿ ನೋಡಿ, ಈಗ ಮೊಟ್ಟೆ ಪೀಸ್ ಮಾಡ್ಕೊಂಡೆ ಅಲ್ವಾ, ಇದ್ರ ಮೇಲೆ ಇದು ಹಾಕೊಂಡ್ಬಿಡೋದು. ನಾನು ಅದು ಮಾಡ್ತೀನಿ. ಹಾಂ, ನಾನೇನು ಮಾಡ್ತೀನಿ ಅಂದರೆ ಕ್ಯಾಬೇಜ್ ಇದೆಯಲ್ಲ, ಕ್ಯಾಬೇಜನ್ನು ಕಟ್ ಮಾಡ್ತೀನಿ ದೋಸೆ ಥರ, ಎರಡು ಸೈಡ್ ಕಟ್ ಮಾಡಿ ತೆಳ್ಳಗಾಗತ್ತಲ್ಲ, ಅದನ್ನು ತವಾದಲ್ಲಿ ಹಾಕಿ ಆಯಿಲ್ ಹಾಕಿ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ. ಅದ್ರ ಮೇಲೆ ಮೊಟ್ಟೆ ಹೊಡೆದು ಹಾಕ್ಬಿಡ್ತೀನಿ. ಆವಾಗ ಒಳಗಡೆ ಕ್ಯಾಬೇಜ್ ಇರುತ್ತೆ, ಮೇಲ್ಗಡೆ ಮೊಟ್ಟೆ ಇರುತ್ತೆ. ಅದೊಂಥರ ಭಾಳ ಚೆನ್ನಾಗಿರ್ತದೆ. ಅಂದರೆ ಲುಕ್ಸ್ ಲೈಕ್ ಎ ಪಿಜ್ಜಾ. ಓಕೆ, ಟ್ರೈ ಮಾಡ್ತೀನಿ. ಭಾಳ ಟೇಸ್ಟಿ ಇರುತ್ತೆ. ನಾನು ಮಕ್ಕಳಿಗೆ ಆಮ್ಲೆಟ್ ಮಾಡ್ಕೊಡು ಅಂದರೆ ಈರುಳ್ಳಿ ಇರುತ್ತಲ್ಲ, ಅದು ಒಂದು ರೌಂಡ್ ತೊಗೊಂಡು ಅದನ್ನು ಇಟ್ಟು ತವಾ ಮೇಲೆ ಇಟ್ಟು ಒಂದು 7-8 ಪೀಸ್ ರೌಂಡ್ಗೆ ಅದರೊಳಗೆ ಹಾಕೋದು. ಇಷ್ಟ ಇದು. ಈ ಆಮ್ಲೆಟ್ ಜೊತೆ ನಿಮಗೆ ಹುರಿದ ಕ್ಯಾಬೇಜ್ ಸಿಗುತ್ತೆ, ಭಾಳ ಚೆನ್ನಾಗಿರುತ್ತೆ. ಮೊಟ್ಟೆನೇ ಚಂದ. ದಿನೇಶ್ ಅಮೀನ್ ಮಟ್ಟು ಅಂತ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರ ಆಗಿದ್ರಲ್ಲ, ನಾನು ಮತ್ತು ಅವರು ಮಂಗಳೂರಲ್ಲಿ ಒಂದೇ ರೂಮಲ್ಲಿದ್ವಿ ಸ್ವಲ್ಪ ಕಾಲ. ಆಗ ನಾವು ಅವರು ಅದು ಬರ್ಕೊಂಡಿದ್ದಾರೆ, ಅವ್ರು ಸಾರು ಮಾಡ್ತಾಯಿದ್ರು, ನಾನು ಅದನ್ನು ಮೊಟ್ಟೆ ಸಾರು ಮಾಡ್ತಾಯಿದ್ದೆ. ಅವ್ರು ಸಾರು ಮಾಡಿ ಎಲ್ಲ ಹೋದ್ಮೇಲೆ ಅದಕ್ಕೆ 2 ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ಬೇಯಿಸೋದು, ಸ್ವಲ್ಪ ಸ್ವಲ್ಪ ಕುದಿಸೋದು, ಭಾಳ ಟೇಸ್ಟಿ ಆಗ್ಬಿಡೋದು. ಆ ತೆಳ್ಳಗಿರುತ್ತಲ್ಲ ಸಾರು, ಅಲ್ಲಿ ಆಗ ಮಿಕ್ಸಿ ಎಲ್ಲ ಇಲ್ಲ, ನಿಮಗೆ ರುಬ್ಬೋದಕ್ಕಾಗಲ್ಲ. ಬರೀ ಟೊಮೆಟೊ, ಸ್ವಲ್ಪ ಸಾರಿನ ಪುಡಿ, ನೀರು. ನಾವೊಂದು 7-8 ಜನ ಇರ್ತಿದ್ವಿ ಊಟಕ್ಕೆ. ಅದಕ್ಕೆ 2 ಮೊಟ್ಟೆ ಹೊಡೆದಾಕ್ಬಿಟ್ರೆ ದಪ್ಪ ಆಗಿಬಿಡ್ತದೆ. ಇಟ್ ಬಿಕಮ್ಸ್ ಟೇಸ್ಟಿ. ಅದೇ ಸ್ವಲ್ಪ ದಪ್ಪನೂ ಆಗುತ್ತೆ, ರುಚಿನೂ ಆಗುತ್ತೆ. ಆಮೇಲೆ ಅಲ್ಲಲ್ಲಿ ಸಿಗುತ್ತೆ ಲೇಯರ್ ಅದು. ಬಟ್ ನಮ್ಗೆ ಆ ಕಾಲದಲ್ಲಿ ಇಲ್ಲಿ ಹೋಟ್ಲಿಗೆ ಹೋಗಿ ತಿನ್ನೋದಷ್ಟು ಸಂಬಳ ಬರ್ತಾ ಇರಲಿಲ್ಲ. ಹಿಂಗೆ 2-1 ರೂಪಾಯಿ ಏನೋ ಮೊಟ್ಟೆ ಸಿಗೋದಾಗ. ದಿನೇಶ್ ಅಮೀನ್ ಮಟ್ಟು ನಿಮ್ಮ ಸ್ನೇಹಿತರು ಸರ್? ಹಾಂ, ಸ್ನೇಹಿತರು. ಒಂದು 4-5 ಜನ ಸ್ನೇಹಿತರ ಹೆಸರು ಹೇಳ್ಬೋದಾ? ಅಲ್ಲ, ಈಗ ನನ್ನ ಸ್ನೇಹಿತರು ಅಂದರೆ ಒಂದು ಸ್ನೇಹಿತರು ಮತ್ತು ಸಂಪಾದಕರು ರವಿ ಹೆಗ್ಡೆ ಇದ್ದಾರೆ, ಆಮೇಲೆ BR ಲಕ್ಷ್ಮಣರಾವ್ ಇದ್ದಾರೆ, ನನಗಿದು ಹಿರಿಯರು. TN ಸೀತಾರಾಮ್ ಇದ್ದಾರೆ, ಆಮೇಲೆ ಗಣೇಶ್ ಐತಾಳ್ ನನ್ನ ಕ್ಲಾಸ್ಮೇಟ್ ಇದ್ದಾನೆ, ಗೋಪಾಲಕೃಷ್ಣ ಕುಂಟಿನಿ ಅಂತ ನನ್ನ ಮೂರಲಿದ್ದಾನೆ, ಅದೇ ಇದನ್ನು ಶುರು ಮಾಡಿದವರು, ಕತೆ ಕೂಟ ಶುರು ಮಾಡಿದವರು. ಆನಂತರ ರಾಜೇಶ್ ಶೆಟ್ಟಿ ಅಂತ ಈಸ್ ಮೈ ಕಲೀಗ್ ಈಗ. ಆಮೇಲೆ ಹರೀಶ್ ಕೇರ, ಆಮೇಲೆ ಮಹೇಶ್ ಅರಬಳ್ಳಿ, ಹೀಗೆ ಮಾರುತಿ, ಹಿಂಗೆ ಒಂದಷ್ಟು ಜನ ಹೊಸ ಸ್ನೇಹಿತರು, ಸಚಿನ್ ತೀರ್ಥಹಳ್ಳಿ, ಹಿಂಗೆ ಹೊಸ ಒಂದು ಸ್ನೇಹಿತರ ಬಳಗ ಇದೆ. ಅಂದರೆ ಈ ಸ್ನೇಹಿತರ ಬಳಗ ಚೇಂಜ್ ಆಗ್ತಾ ಹೋಗುತ್ತೆ ಟೈಮ್ ಟು ಟೈಮ್. ಸರ್, ಗರ್ಲ್ ಫ್ರೆಂಡ್ಸ್ ಹೇಳಿ. ಗರ್ಲ್ ಫ್ರೆಂಡ್ಸ್ನ ಹೆಸರು ಬಹಳ ಇದೆ, ಇವತ್ತು ಮುಗಿಯಲ್ಲ ಈ ಪ್ರೋಗ್ರಾಮ್. ಸರ್, ಸ್ನೇಹಿತರು ಅಂತ ಕೇಳಿದ್ರೆ ನೀವು ಬರೀ ಗಂಡ್ಮಕ್ಳು ಹೇಳ್ತಾರ? ನಾನು ನೋಡ್ದಂಗೆ ನಿಮಗೆಲ್ಲ ಇವರೇ ಮೇಲೇ ಸ್ನೇಹಿತರು, ಫೀಮೇಲ್ ಯಾರೂ ಇಲ್ಲ ಸರ್ ಗರ್ಲ್ ಫ್ರೆಂಡ್ಸ್ ನಿಮಗೆ? ಅಲ್ಲ, ನನಗೆ ಇಲ್ಲ ಅಂದರೆ ಯಾಕಂದರೆ ನಮ್ಮ
ಜಾಯಮಾನಕ್ಕೆ ಸರಿ ಹೊಂದಲ್ಲ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂದರೆ ನಮ್ಮ ಪ್ರವಾಸಗಳು ಹೆಂಗಿರ್ತವೆ ಅಂದರೆ ಅನ್ಪ್ಲ್ಯಾನ್ಡ್ ಆಗಿರ್ತವೆ. ಬೆಳಿಗ್ಗೆ ಹೋಗೋಣ ಅಂತೇಳಿ ಇಲ್ಲಿ ಬನ್ನಿ ಅಂತ ಹೋಟ್ಲ್ ಹತ್ರ ಬನ್ನಿ ಅಂತ ಹೇಳ್ತೀವಿ. ಹೋಟ್ಲ್ ಹತ್ರ ಬಂದು ಕಾಫಿ ತಿಂದ ಮೇಲೆ ಇಲ್ಲಿಂದ ಯಾವುದೋ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ತೀವಿ. ಸೊ ಇಷ್ಟು ಹಾಗೆ ಹೊರಡೋಕ್ಕೆ ಯಾರಿಗಾಗುತ್ತೆ ಹೆಣ್ಮಕ್ಳಿಗೆ? ಅವ್ರು ಹೊರಡ್ಬೇಕಾದ್ರೆ 1-2 ದಿವಸ ಬೇಕು, ಮನೇಲಿ ಇಡಬೇಕು, ರೆಡಿ ಮಾಡಬೇಕು, ಪ್ಯಾಕೇಜ್ ತೊಗೊಂಬರ್ಬೇಕು. ಗೊತ್ತಾಯ್ತಾ ಜೋಗಿ ಸರ್ಗೆ ಯಾಕೆ ಇವತ್ತವರೆಗೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ? ಮೇಡಮ್ ಸಾರಿ, ಈಗ ಸ್ವತಂತ್ರ ನಿಮ್ಮ ಫ್ರೀಡಮ್ಗೆ ಬರ್ತೀವಿ. ಆರ್ಕ್ ಕನ್ನಡದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಫ್ರೀಡಮ್ ಇತ್ತು ಅಂತ ಹೇಳಿದ್ರಿ. 100% ಇತ್ತು. ನೀವು ರಿಸೈನ್ ಮಾಡಿದ್ದಕ್ಕೆ ಕಾರಣ? ಎಲ್ಲ ನನ್ನ ಪ್ರಶ್ನೆ ಅಲ್ಲ ಮೇಡಮ್, ಇದು ಇಡೀ ಕರ್ನಾಟಕದ ಪ್ರಶ್ನೆ. ನೇಷನ್ ವಾಟ್ಸ್. ನೇಷನ್ ವಾಟ್ಸ್.